ನಮಸ್ಕಾರ. ನಾನು ಡಾಕ್ಟರ್ ರಾಮಮೂರ್ತಿ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿನ ಒಬ್ಬ ಐ ಸ್ಪೆಷಲಿಸ್ಟು. ಸೊ ಇವತ್ತು ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಿ, ಈ ಕ್ಲಾಸು ನಮ್ಮ ಕರ್ನಾಟಕ ರಾಜ್ಯದ ಏನು DOT ಸ್ಟೂಡೆಂಟ್ಸು ಅಂದರೆ ಡಿಪ್ಲೊಮೊ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ ಏನು ಸ್ಟೂಡೆಂಟ್ಸ್ಗಳಿದ್ದಾರೆ ಥರ್ಡ್ ಇಯರ್ನಲ್ಲಿ, ಅವ್ರುಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಲೀಡ್ ಹೆಲ್ತ್ ಸೈನ್ಸಸ್ ಅಥವಾ ಪ್ಯಾರಾಮೆಡಿಕಲ್ ಸೈನ್ಸಸ್ ಏನು ಬೋರ್ಡ್ ಇದೆ, ಅದರಿಂದ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೆ, ಅದರಲ್ಲಿ ಕಮ್ಯುನಿಟಿ ಆಫ್ಥಮಾಲಜಿ ಅನ್ನೋದು ಕೂಡ ಒಂದು ಮುಖ್ಯವಾದಂಥ ಒಂದು ಅದರಲ್ಲಿ ಟಾಪಿಕ್ ಇದೆ. ಈ ಕಮ್ಯುನಿಟಿ ಆಫ್ಥಮಾಲಜಿನಲ್ಲಿ ಐ ಬ್ಯಾಂಕಿಂಗ್ ಅನ್ನೋದು ಕೂಡ ಒಂದು ಮುಖ್ಯವಾದಂಥ ಒಂದು ಟಾಪಿಕ್ ಆಗುತ್ತೆ. ಸೊ ಹಾಗಾಗಿ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಡಿಪ್ಲೊಮೊ DOT ಆರ್ ಒಬ್ಬ ಆ್ಯಸ್ ಅ ಸ್ಟೂಡೆಂಟ್ ಆರ್ ಆ್ಯಸ್ ಅ ಕ್ವಾಲಿಫೈಡ್ ಪರ್ಸನ್ ಆಫ್ ಆಫ್ಥಮಿಕ್ ಟೆಕ್ನಾಲಜಿಕಲ್ ಕೋರ್ಸಸ್, ಈ ಐ ಬ್ಯಾಂಕ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಅದರಿಂದ ನಿಮ್ಮ ಕೆಲಸಕ್ಕೂ ಅನುಕೂಲ ಆಗುತ್ತೆ, ನಿಮ್ಮ ಇನ್ಸ್ಟಿಟ್ಯೂಷನ್ಗೂ ಚೆನ್ನಾಗಿರುತ್ತೆ, ಜೊತೆಗೆ ಕಮ್ಯುನಿಟಿಗೋಸ್ಕರನೂ ಕೂಡ ನೀವು ಒಂದು ಸರಿಯಾಗಿ ಒಂದು ಸೇವೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಐ ಬ್ಯಾಂಕ್ ಬಗ್ಗೆ ಏನು ಹೇಳಿದ್ದಾರೆ, ಏನು ಕತೆ ಅನ್ನೋದನ್ನು ನಾನು ಇದರಲ್ಲಿ ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಟ್ ಬ್ರೀಫಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳು ಎಕ್ಸಾಮಿನೇಷನ್ಲಿ ಕೂಡ 3 ಮಾರ್ಕ್ಸ್ದು ಅಥವಾ 5 ಮಾರ್ಕ್ಸ್ದು ಬಂದೇ ಬರುತ್ತೆ. ಒಂದೊಂದೇ ಬರ್ಬೋದು, ಅಥವಾ 5 ಮಾರ್ಕ್ಸು 3 ಮಾರ್ಕ್ಸ್ 2 ಕ್ವಶನ್ ಕೂಡ ಅಥವಾ ಕೆಲವು ಸಲ 3 ಕ್ವಶನ್ಗಳು ಕೂಡ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಆದಷ್ಟು ಚೆನ್ನಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ನಾನು ಯೂಶ್ವಲಾಗಿ ರೆಫರ್ ಮಾಡುವಂಥದ್ದು ಈ ಸಂಬಂಧಪಟ್ಟಂಥ ಇದಕ್ಕೆ ಏನು ನಮ್ಮ ಡಾಕ್ಟರ್ AK ಖುರಾನ ಅವ್ರದ್ದು ಏನು ಪುಸ್ತಕ ಇದೆ, ಕಾಂಪ್ರಹೆನ್ಸಿವ್ ಆಫ್ಥಲ್ಮಾಲಜಿ ಅಂತ ಹೇಳಿ, ಯೂಶ್ವಲಾಗಿ 6th ಅಥವಾ 7th ಎಡಿಷನ್ ನಾನು ರೆಫರ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಚಾಪ್ಟರ್ ನಂಬರ್ 22 ಏನಿದೆ, ಅದರಲ್ಲಿ ಕಮ್ಯುನಿಟಿ ಆಫ್ಥಲ್ಮಾಲಜಿ ಬಗ್ಗೆ ಅವರು ಡೀಟೇಲಾಗಿ ಹೇಳಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನೀಗ ಏನು ಮಾಡ್ತಾ ಇದ್ದೀನಿ, ಐ ಬ್ಯಾಂಕಿಂಗ್ ಟಾಪಿಕ್ ಏನಿದೆ ಅದನ್ನು ಪಿಕಪ್ ಮಾಡಿಬಿಟ್ಟು ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಐ ಬ್ಯಾಂಕಿಂಗ್ ಅಂದರೆ ಏನಪ್ಪ ಅಂದರೆ, ಐ ಬ್ಯಾಂಕ್ ಈಸ್ ಎನ್ ಆರ್ಗನೈಸೇಷನ್ ವಿಚ್ ಡೀಲ್ಸ್ ವಿತ್ ದ ಕಲೆಕ್ಷನ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾರ್ನಿಯಾ for the purpose of corneal grafting, research and supply of the eye tissue for other ophthalmic purposes. ಅಂದರೆ ಐ ಬ್ಯಾಂಕ್ ಅಂದರೆ ರೆಗ್ಯುಲರ್ ಬ್ಯಾಂಕ್ ಏನಿರುತ್ತೆ ಅಲ್ಲಿ ನಾವು ಕರೆನ್ಸಿ ಮನಿಗೆ ಸಂಬಂಧಪಟ್ಟಂಥ ನಾವು ಕೆಲಸಗಳನ್ನು ವಹಿವಾಟನ್ನು ನಾವು ನಡೆಸ್ತಾ ಇರ್ತೀವಿ. ಅದೇ ಥರ ಐ ಬ್ಯಾಂಕ್ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಬ್ಯಾಂಕ್ದು ಏನಪ್ಪ ಕೆಲಸ ಅಂತಂದರೆ, ಅದು ಈ ನಮ್ಮ ಐ ಟಿಶ್ಯೂಸ್ ಯಾವುದೇ ಇರ್ಬೋದು, ಸಾಮಾನ್ಯವಾಗಿ ನಾವು ಕಾರ್ನಿಯನ್ನು ಕಲೆಕ್ಟ್ ಮಾಡ್ತೀವಿ. ಸೊ ಐ ಟಿಶ್ಯೂಸ್ ಯಾವುದೇ ಕೂಡ ಇರ್ಬೋದು, ಕಾರ್ನಿಯಾ ಬಟ್ ಬೇರೆ ಕೂಡ ಇರಬಹುದು ಕೆಲವು ಸಲ. ಸೊ ಸಾಮಾನ್ಯವಾಗಿ ಜಾಸ್ತಿಯಾಗಿ ನಾವು ಕಲೆಕ್ಟ್ ಮಾಡುವಂಥದ್ದು ಕಾರ್ನಿಯಾ ಕಲೆಕ್ಟ್ ಮಾಡ್ತೀವಿ. ಆ ಕಾರ್ನಿಯಾದು ಐ ಟಿಶ್ಯೂ ಅಥವಾ ಕಾರ್ನಿಯಾದು ಏನು ಕಲೆಕ್ಷನ್, ಓಕೆ, ಅಥವಾ ಸ್ಟೋರೇಜ್, ಕಲೆಕ್ಷನ್ ಮಾಡುವಂಥದ್ದನ್ನೇ ಸಂಗ್ರಹ ಮಾಡುವಂಥದ್ದು, ಜೊತೆಗೆ ಸ್ಟೋರೇಜ್ ಸಂಗ್ರಹ ಮಾಡಿದ್ಮೇಲೆ ಅದನ್ನು ನಾವು ಕಾಪಾಡಬೇಕು, ಅದನ್ನು ನಾವು ಬ್ಯಾಂಕಲ್ಲಿ ಸ್ಟೋರ್ ಮಾಡಬೇಕು, ಇಟ್ಕೊಳ್ಬೇಕು. ಹಾಗಾಗಿ ಯಾಕಂದರೆ ಬೇರೆಯವ್ರಿಗೆ ನಾವು ಅದನ್ನು ಬೇರೆಯವರ ಕಣ್ಣಿಗೆ ನಾವು ಅದನ್ನು ಹಾಕೋಕ್ಕಿಂತ ಮುಂಚೆ ಅಲ್ಲಿವರೆಗೂ ನಾವು ಅದನ್ನು ಸ್ಟೋರ್ ಮಾಡಿ ಪ್ರೋಸೆಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ಅಂದರೆ ಸ್ಟೋರ್ ಮಾಡಿರುವಂಥ ಕಾರ್ನಿಯಾ ಅಥವಾ ಪ್ರೋಸೆಸ್ ಮಾಡಿರುವಂಥ ಕಾರ್ನಿಯಾ ಏನಿರುತ್ತೆ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಎಲ್ಲಿ ನೀಡ್ಸ್ ಇರುತ್ತೋ, ಎಲ್ಲಿ ಎಸೆನ್ಷಿಯಲಿ ಅದರದ್ದು ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಏನಕ್ಕೋಸ್ಕರ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ, ನಾವು ಅದನ್ನು ಕಾರ್ನಿಯಾ ಗ್ರಾಫ್ಟ್ ಮಾಡಲಿಕ್ಕೆ, ಓಕೆ, ಎಷ್ಟೋ ಸಲ ಮುಖ್ಯವಾಗಿ ನಾವು ಮಾಡುವಂಥದ್ದೇ ಕಾರ್ನಿಯಲ್ ಗ್ರಾಫ್ಟಿಂಗು, ಅದಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಎಷ್ಟೋ ಸಲ ನಾವು ಗ್ರಾಫ್ಟಿಂಗಿಗೆ ಆ ಕಾರ್ನಿಯಾ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ರಿಸರ್ಚ್ ಪರ್ಪಸ್ಗೆ, ಓಕೆ, ಅಥವಾ ಇನ್ಯಾವುದಾದ್ರು ಬೇರೆ ಕೆಲಸಗಳಿಗೆ, ಓಕೆ, ಸ್ಟಡೀಸ್ ರಿಸರ್ಚ್ ಪರ್ಪಸ್ಸು, ಇಲ್ಲವ ಟ್ರೈನಿಂಗ್ ಪರ್ಪಸ್ಸು, ಅಥವಾ ಇನ್ಯಾವುದೋ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ಪರ್ಪಸ್ಗೋಸ್ಕರ ನಾವು ಅದನ್ನು ಎಷ್ಟೋ ಸಲ ಯೂಸ್ ಮಾಡ್ತೀವಿ. ಹಾಗಾಗಿ ಐ ಬ್ಯಾಂಕ್ ಕೆಲಸ ಏನಪ್ಪ ಅಂತಂದರೆ, ಕಾರ್ನಿಯಾ ಅಥವಾ ಐ ಟಿಶ್ಯೂಸ್ ಏನಿದೆ ಅದನ್ನು ಕಲೆಕ್ಷನ್ ಮಾಡುವಂಥದ್ದು, ಸ್ಟೋರ್ ಮಾಡುವಂಥದ್ದು, ಜೊತೆಗೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಏನು ಕೆಲಸ ಇದೆ ಅದು ಐ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂಥದ್ದು ಆಗುತ್ತೆ. ಹಾಗಾಗಿ ಐ ಬ್ಯಾಂಕ್ ಮೇಲೆ ನೀವು ಸರಿಯಾಗಿ ತಿಳ್ಕೋಬೇಕು, ಜೊತೆಗೆ ಅದರ ಬಗ್ಗೆ ಕ್ವಶನ್ ಬಂದಾಗ ಅದನ್ನು ನೀಟಾಗಿ ಬರೀಬೇಕು. ಸೊ ಹಾಗಾಗಿ ಐ ಬ್ಯಾಂಕ್ ಈಸ್ ಅನ್ ಆರ್ಗನೈಸೇಷನ್ ವಿಚ್ ಡೀಲ್ಸ್ ವಿತ್ ದ ಕಲೆಕ್ಷನ್, ಓಕೆ, ಕಲೆಕ್ಷನ್ ಫಸ್ಟ್ ಸಂಗ್ರಹ ಮಾಡಬೇಕು, ಕಲೆಕ್ಷನ್,
ಸ್ಟೋರೇಜ್. ಓಕೆ, ಸ್ಟೋರ್ ಮಾಡಬೇಕು. ಕಲೆಕ್ಷನ್ ಮಾಡಿದ್ಮೇಲೆ ಹಾಗೆ ಎಲ್ಲ ಇಟ್ಕೊಂಡು ಓಡಾಡಲಿಕ್ಕಾಗಲ್ಲ. ಅದೊಂದು ಸರಿಯಾಗಿರುವಂಥ ಒಂದು ಜಾಗದಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಹಾಳಾಗದಿರೋ ಆಗೋದನ್ನು ಇಟ್ಕೋಬೇಕಾಗತ್ತೆ. ಸೊ ಸ್ಟೋರೇಜ್ ಮಾಡೋದು ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ಳಿಕ್ಕಾಗಿಲ್ಲ. ಅದಕ್ಕೊಂದು 24 hours ಟೈಮ್ ಇರ್ಬೋದು, 48 hours ಇರ್ಬೋದು, ಒಂದು ವಾರ ಇರ್ಬೋದು, ಅಥವಾ ಹಲವಾರು ವಾರನೂ ಕೆಲವು ಸಲ ಇರ್ಬೋದು. ಸೊ ಅದನ್ನು ಸ್ಟೋರ್ ಮಾಡಿದ್ಮೇಲೆ ಅದನ್ನು ಎಲ್ಲಿ ಅದರದ್ದು ನೆಸೆಸಿಟಿ ಇರುತ್ತೋ, ಎಲ್ಲಿ ಅದರದ್ದು ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿಗೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ. ಫಾರ್ ದ ಪರ್ಪಸ್ ಏನಕ್ಕೋಸ್ಕರ? ಕಾರ್ನಿಯಲ್ ಗ್ರಾಫ್ಟಿಂಗ್, ಕಾರ್ನಿಯಾನ ಕಸಿ ಮಾಡಲಿಕ್ಕೆ. ಗ್ರಾಫ್ಟ್ ಮಾಡೋದಂದ್ರೆ ಕಸಿ ಮಾಡೋದು. ಓಕೆ, ಒಬ್ಬರು ಕಣ್ಣನ್ನು ಏನು ಡೊನೇಷನ್ ಬಂದಿರುತ್ತೆ ಅದನ್ನು ತೊಗೊಂಡು ಇನ್ನೊಬ್ಬರು ಕಣ್ಣಿಗೆ ನಾವು ಅದನ್ನು ಗ್ರಾಫ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಕಸಿ ಮಾಡುವಂಥ ಕ್ರಿಯೆಗೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಜೊತೆಗೆ ರಿಸರ್ಚ್ ಪರ್ಪಸ್ ಇಂಪಾರ್ಟೆಂಟ್. ಯಾವುದೇ ಒಂದು ಮೆಡಿಕಲ್ ಸೈನ್ಸಸ್ಸಲ್ಲಿ ರಿಸರ್ಚ್ ಇಲ್ಲ ಅಂತಂದರೆ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಏನು ರಿಸರ್ಚ್ ಅನ್ನೋವಂಥದ್ದೇನಿರುತ್ತೆ, ಸಂಶೋಧನೆ ಅನ್ನೋವಂಥದ್ದೇನಿರುತ್ತೆ ಅದು ನಡೀತಾ ಇರುತ್ತೆ, ಯಾವಾಗಲೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ರಿಸರ್ಚ್ ಪರ್ಪಸ್ ಮತ್ತು ಟ್ರೈನಿಂಗ್ ಪರ್ಪಸ್ಗೋಸ್ಕರ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗಾಗಿ ಐ ಬ್ಯಾಂಕ್ ಇಸ್ ಅನ್ ಆರ್ಗನೈಸೇಷನ್ ವಿಚ್ ಡೀಲ್ಸ್ ವಿತ್ ದ ಕಲೆಕ್ಷನ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾರ್ನಿಯಾ ಫಾರ್ ದ purpose of corneal grafting, research, training and supply of the eye tissue for other ophthalmic purposes. So definition ಕೇಳಿದಾಗ what is eye bank ಅಥವಾ what are its functions ಅಂತೆಲ್ಲ ಕೇಳಿದಾಗ ಈ ರೀತಿಯಾಗಿ ನಾವು ಅದನ್ನು ಇಂಟ್ರೊಡಕ್ಷನ್ ಕೊಟ್ಟು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋದು ಫಂಕ್ಷನ್ಸ್ ಅಂತಂದರೆ ಕಾರ್ಯಕ್ರಮಗಳು. ಐ ಬ್ಯಾಂಕ್ ಅಂತ ಹೇಳ್ತೀರಿ ಸರಿ, ಐ ಬ್ಯಾಂಕ್ ಅಂದರೆ ಏನಂತ ಡೆಫಿನೇಷನ್ ಹೇಳಿದ್ರಿ ಸರಿ. ಬಟ್ ಈಗ ಐ ಬ್ಯಾಂಕ್ ಡೆಫಿನೇಷನ್ ಆದಮೇಲೆ ಈಗ ಅದರದ್ದು ಫಂಕ್ಷನ್ಸ್ ಏನು, ಅದರದ್ದು ಇದೇನು ಕಾರ್ಯವೈಖರಿ ಏನು, ಅದರದ್ದು ಕಾರ್ಯಕ್ರಮ ಏನು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಹಾಗಾಗಿ ಅದರದ್ದು ವೇರಿಯಸ್ ಫಂಕ್ಷನ್ಸ್ ಏನಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ರಮೋಷನ್ ಆಫ್ ಐ ಡೊನೇಷನ್. ಓಕೆ, ಮೊದಲನೇದದು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಮೋಷನ್ ಆಫ್ ಐ ಡೊನೇಷನ್ ಮೊದಲನೇದು. ಎರಡನೇದು ರಿಜಿಸ್ಟ್ರೇಷನ್ ಆಫ್ ದ ಪ್ಲೆಡ್ಜರ್. ಓಕೆ, ಎರಡನೇದು ರಿಜಿಸ್ಟ್ರೇಷನ್ ಆಫ್ ದ ಪ್ಲೆಡ್ಜರ್ಸ್. ಮೂರನೇದು ಕಲೆಕ್ಷನ್ ಆಫ್ ದ ಡೊನೇಟೆಡ್ ಐಸ್. ನಾಲ್ಕನೇದು ರಿಸೀವಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ದ ಡೋನರ್ ಐಸ್. ಆ್ಯಂಡ್ ಐದನೇದು ಪ್ರಿಸರ್ವೇಷನ್ ಆಫ್ ದ ಟಿಶ್ಯೂ. ಓಕೆ, ಪ್ರಿಸರ್ವೇಷನ್ ಆಫ್ ದ ಟಿಶ್ಯೂ ಫಾರ್ ಶಾರ್ಟ್, ಇಂಟರ್ಮೀಡಿಯೇಟ್ ಆ್ಯಂಡ್ ಲಾಂಗ್ ಆರ್ ವೆರಿ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್. ಆಮೇಲೆ ಆರನೇದು ಡಿಸ್ಟ್ರಿಬ್ಯೂಷನ್ ಆಫ್ ದ ಡೋನರ್ ಟಿಶ್ಯೂಸ್. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ದ ಡೋನರ್ ಟಿಶ್ಯೂಸ್ ಟು ದ ಕಾರ್ನಿಯಾ ಸರ್ಜನ್ಸ್. ಆ್ಯಂಡ್ ಫೈನಲಿ ಫಾರ್ ದ ರಿಸರ್ಚ್ ಆ್ಯಕ್ಟಿವಿಟೀಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ದ ಪ್ರಿಸರ್ವೇಷನ್ ಮೆಥಡಾಲಜಿ ಎಕ್ಸೆಟ್ರಾ. ಅದು ಮತ್ತೀಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಫಂಕ್ಷನ್ಸ್ಗಳನ್ನು ಏನು ಹೇಳಿದ್ದಾರೆ, 7 ಥರ ಫಂಕ್ಷನ್ಸ್ಗಳನ್ನು ಐ ಬ್ಯಾಂಕಿಗೆ ಸಂಬಂಧಪಟ್ಟಾಗ ಹೇಳಿದ್ದಾರೆ. ಹಾಗಾಗಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಐ ಬ್ಯಾಂಕ್ ಅಂತ ಕೇಳಿದಾಗ ಈ 7 ನೆನ್ಪಿಟ್ಕೊಂಡ್ಬಿಟ್ಟು ಅದರಲ್ಲಿ ಕೆಲವು ಮಾಹಿತಿಗಳನ್ನು, ಕೆಲವು ವಿಷಯಗಳನ್ನು ನಾವು ಕರೆಕ್ಟಾಗಿ ಬರೆಯೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. So promotion of eye donation, registration of the pledger, collection of the donated eyes, receiving and processing of the donor eyes, preservation of the donor tissue for certain period, distribution of the donor tissues wherever it is necessary, and for the research purposes. ಇಷ್ಟು ಕೂಡ ಫಂಕ್ಷನ್ಸ್ ಆಗುತ್ತೆ. ಸೊ ಪ್ರಮೋಷನ್ ಆಫ್ ಐ ಡೊನೇಷನ್ ಅಂದರೆ ಏನು? ಬೈ ಇನ್ಕ್ರೀಸಿಂಗ್ ಅವೇರ್ನೆಸ್ ಅಬೌಟ್ ಐ ಡೊನೇಷನ್ ಟು ದ ಜನರಲ್ ಪಬ್ಲಿಕ್. ಸೊ ಜನರಲ್ ಪಬ್ಲಿಕ್ ಅಂದರೆ ನಮ್ಮ ಸಾರ್ವಜನಿಕರು ಏನಿರ್ತಾರೆ ಅವ್ರುಗಳಿಗೆ ಐ ಡೊನೇಷನ್ ಬಗ್ಗೆ ನಾವು ಸರಿಯಾದಂಥ ಒಂದು ಮಾಹಿತಿ ಕೊಡಬೇಕು. ಅದ್ರ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳಿರುತ್ತೆ ಅದನ್ನು ನಾವು ತೆಗೆದುಬಿಟ್ಟು ಒಳ್ಳೆ ರೀತಿ ವಿಷಯಗಳೇನಿರುತ್ತೆ ಅದನ್ನು ನಾವು ಅವರಿಗೆ ರೀಚ್ ಆಗೋ ಹಾಗೆ ಮಾಡಿಬಿಟ್ಟು ಅವರಿಗೆ ತಲುಪೋ ಹಾಗೆ ನಾವು ಮಾಡಿಬಿಟ್ಟು ಅವರುಗಳು ಈ ಐ ಡೊನೇಷನ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ತಾವು ಸ್ವ ಇಚ್ಛೆಯಿಂದ ಮುಂದೆ ಬಂದು ಡೊನೇಷನ್ ಮಾಡೋ ರೀತಿಯಲ್ಲಿ ಆಗಬೇಕು. ಹಾಗಾಗಿ ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಏನಿದೆ, ಓಕೆ, ನಮ್ಮ ಸಾರ್ವಜನಿಕರಿಗೆ ಏನೋ ಒಂದು ಸರಿಯಾದಂಥ ಮಾಹಿತಿ ಕೊಡಬೇಕು, ಓಕೆ, ಒಂದು ತಿಳುವಳಿಕೆ ಕೊಡಬೇಕು. ಅದನ್ನು ಕೊಟ್ಟು ಐ ಡೊನೇಷನ್ ಪ್ರೋಗ್ರಾಮ್ನ ನಾವು ಚೆನ್ನಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕೆಲಸ ಆಗುತ್ತೆ. ಸೊ ಪ್ರಮೋಷನ್ ಆಫ್ ಐ ಡೊನೇಷನ್ ಬಗ್ಗೆ ನಾವು ಸರಿಯಾದಂಥ ಅಂಕಿ ಅಂಶಗಳನ್ನು ಕೊಟ್ಬಿಟ್ಟು, ಮಾಹಿತಿನ ಕೊಟ್ಬಿಟ್ಟು, ಸರಿಯಾದಂಥ ಒಂದು ವಿಷಯಗಳನ್ನು ಅವರಿಗೆ ಹೇಳಿ ಕಲ್ಪನೆಗಳು ಏನು ಅವ್ರ ಮಧ್ಯೆ ಇರೋದು ಅದನ್ನು ತೆಗೆದುಬಿಟ್ಟು ಅದನ್ನು ಹೋಗಲಾಡಿಸ್ಬಿಟ್ಟು ನಾವು ಅದನ್ನು
ಐ ಡೊನೇಷನ್ ಕಾರ್ಯಕ್ರಮನ ನಾವು ಪ್ರಮೋಟ್ ಮಾಡುವಂಥದ್ದು ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕೆಲಸ ಆಗಿರುತ್ತೆ. ಅದು ಮೊದಲನೇ ಕೆಲಸ, ಬಹಳ ಮುಖ್ಯವಾದಂಥ ಮೊದಲನೇ ಕೆಲಸ ಅದಾಗತ್ತೆ. ಎರಡನೇದು, ನೀವು ಡೊನೇಷನ್ ಹೇಳ್ತೀರಿ, ಡೊನೇಷನ್ ಬಗ್ಗೆ ಹೇಳ್ತೀರಿ, ಪ್ರಮೋಷನ್ ಮಾಡ್ತೀರಿ. ಅವಾಗ ಎಷ್ಟೋ ಜನ ಖುಷಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅವರು ಅದಕ್ಕೆ ನಾವು ದಾನ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಸೊ ಹಾಗಾಗಿ ದಾನ ಮಾಡ್ತೀವಿ ಅಂತ ಮುಂದೆ ಯಾರು ಬರ್ತಾರೋ ಅವ್ರನ್ನ ನಾವು ದಾನಿಗಳು ಅಂತ ಹೇಳಿ ನಾವು ಅವ್ರನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪ್ಲೆಡ್ಜ್ ಮಾಡುವಂಥದ್ದು ಅಂತಂದರೆ ನಾನು ದಾನಿಯಾಗಿ ಇರ್ತೀನಿ ಅಂತ ಹೇಳಿ ಅವರು ಇಚ್ಛೆಯಿಂದ ಮುಂದೆ ಬಂದು ಯಾರು ನೇತ್ರದಾನಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮುಂದೆ ಬರ್ತಾರೆ ಅವರ ಹೆಸರನ್ನು ನೋಂದಣಿ ಮಾಡ್ಕೊಳ್ಳೋವಂಥದ್ದು, ಅವ್ರ ಹೆಸರನ್ನು ನೋಂದಣಿ ಮಾಡ್ಕೊಳ್ಳೋಂಥ ಕೆಲಸ ಕೂಡ ಐ ಬ್ಯಾಂಕ್ದಾಗಿರುತ್ತೆ. ಹಾಗಾಗಿ ರಿಜಿಸ್ಟ್ರೇಷನ್ ಆಫ್ ದ ಪ್ಲೆಡ್ಜರ್ ಫಾರ್ ದ ಐ ಡೊನೇಷನ್ ಈ ಕಾರ್ಯಕ್ರಮ ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಮೂರನೇದು ಅವಾಗಲೇ ಹೇಳಿದ ಹಾಗೆ ಕಲೆಕ್ಷನ್ ಆಫ್ ದ ಡೊನೇಟೆಡ್ ಐಸ್ ಫ್ರಮ್ ದ ಡಿಸೀಸ್ಡ್. ಕಲೆಕ್ಷನ್ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು. ಯಾರಿಂದ ಸಂಗ್ರಹ ಮಾಡ್ತೀವಿ? ಯಾರು ಮರಣ ಹೊಂದಿರ್ತಾರೋ, ಯಾರು ಮರಣ ಹೊಂದಿರ್ತಾರೋ, ಯಾರು ನಾವು ನೇತ್ರ ದಾನ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿರ್ತಾರೋ ಅವರಾಗ್ಬೋದು, ಅಥವಾ ಅವ್ರ ಸಂಬಂಧಿಕರುಗಳಾಗ್ಬೋದು. ಅವರ ವ್ಯಕ್ತಿ ತೀರ್ಕೊಂಡ್ಮೇಲೆ ಅವರ ಸಂಬಂಧಿಕರಿಗೆ ಹಕ್ಕು ಬಂದಿರುತ್ತೆ, ಹಾಗಾಗಿ ಅವರಾಗ್ಬೋದು. ಯಾರು ನೇತ್ರದಾನಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬಂದಿರ್ತಾರೋ ಅವರ ಮರಣ ಹೊಂದಿದ ಅವರ ಬಂಧುಗಳಿರ್ಬೋದು, ಅಥವಾ ಮೂತ ಹೊಂದಿದ ವ್ಯಕ್ತಿಯಿಂದ ನಾವು ಬಂಧುಗಳ ಇದನ್ನು ಒಪ್ಪಿಗೆಯನ್ನು ಪಡೆದು ಬಿಟ್ಟು ಆ ಕಣ್ಣುಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಹಾಗಾಗಿ ಈ ಕಲೆಕ್ಷನ್ ಕಾರ್ಯಕ್ರಮ, ಸಂಗ್ರಹ ಕಾರ್ಯಕ್ರಮ ಏನಿದೆ ಅದು ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ಆಗುತ್ತೆ. ನಾಲ್ಕನೇದು ರಿಸೀವಿಂಗ್ ಆ್ಯಂಡ್ ಪ್ರಾಸೆಸಿಂಗ್ ಆಫ್ ದ ಡೋನರ್ ಐಸ್. ಅಂದರೆ ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ಕೆಲವು ಸಲ ಬೇರೆ ಐ ಬ್ಯಾಂಕ್ ಕಲೆಕ್ಷನ್ ಸೆಂಟರ್ಸ್ ಅಂತ ಹೇಳಿ ಇದೆ, ಎಲ್ಲೋ ಬೇರೆ ಕಡೆ ಕಲೆಕ್ಷನ್ ಆಗುತ್ತೆ, ಅದು ಐ ಬ್ಯಾಂಕಿನ ನಂತರ ಬಂದು ಸೇರುತ್ತೆ. ಬಂದಿರೋವಂಥದ್ದನ್ನು ನಾವು ತೊಗೊಂಡ್ಮೇಲೆ ಅದು ಸರಿಯಾದ ರೀತಿಯಲ್ಲಿ ನಾವು ಪ್ರಾಸೆಸ್ ಮಾಡಿ, ಅಂದರೆ ಅದು ಆ ಟಿಶ್ಯೂ ಹಾಳಾಗದೇ ಇರೋ ರೀತಿಯಲ್ಲಿ ಕಲೆಕ್ಟ್ ಮಾಡಿರೋಂಥ ಐಬಾಲ್ ಏನಿದೆ ಅದು ಹಾಳಾಗದೇ ಇರೋ ಥರದಲ್ಲಿ, ಕೆಡದೇ ಇರೋ ಥರದಲ್ಲಿ ನಾವು ಅದಕ್ಕೆಲ್ಲ ಕೆಲವು ರೀತಿಯಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಪ್ರಾಸೆಸ್ ಮಾಡುವಂಥದ್ದು ಅಂತಂದರೆ ಯಾವುದೇ ಒಂದು ಟಿಶ್ಯೂ ಏನಿರುತ್ತೆ ಅದು ಹಾಳಾಗದೇ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ಏನಿರುತ್ತೆ ಆ ಥರದನ್ನು ಮಾಡಿ ನಾವು ಕರೆಕ್ಟಾಗಿ ಸಂಗ್ರಹ ಮಾಡಿ ಯಾವ ರೀತಿ ನಾವು ಅದನ್ನು ಸ್ಟೋರ್ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಇಡಬೇಕು, ಎಷ್ಟು ಒಂದು ಪರ್ಟಿಕ್ಯುಲರ್ ಕಾಲದವರೆಗೆ ಅದನ್ನು ನಾವು ಇಟ್ಕೊಳ್ಳೋಂಥದ್ದು ಕೂಡ ರಿಸೀವಿಂಗ್ ಮತ್ತು ಪ್ರಾಸೆಸಿಂಗ್ ಈ ಕೆಲಸ ಕೂಡ ಐ ಬ್ಯಾಂಕ್ದಾಗತ್ತೆ. ಪ್ರಾಸೆಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ನಾವು ಅದನ್ನು ಪ್ರಿಸರ್ವೇಷನ್ ಅದನ್ನು ನಾವು ಕಾಪಾಡಿಕೊಂಡು ಇಟ್ಕೊಳ್ಬೇಕು, ಸರಿಯಾಗಿ ನಾವು ಅದನ್ನು ನೋಡ್ಕೊಳ್ಬೇಕು. ಎಲ್ಲಿವರೆಗೂ? ಕೆಲವು ಸಲ 24 hours ಇರ್ಬೋದು, 48 hours ಇರ್ಬೋದು, ಕೆಲವು ಸಲ 3-4 days ಇರ್ಬೋದು, ಕೆಲವು ಸಲ ವಾರ ಇರ್ಬೋದು, ಕೆಲವು ಸಲ ಹಲವಾರು ವಾರ, ಅಥವಾ ಕೆಲವು ಸಲ ಹಲವಾರು ತಿಂಗಳು ಆಗ್ಬೋದು. ಅದಕ್ಕೆಲ್ಲ ನಾವು ಶಾರ್ಟ್ ಡ್ಯೂರೇಷನ್ ಅಂತ ಹೇಳ್ತೀವಿ, ಇಂಟರ್ಮೀಡಿಯೇಟ್ ಡ್ಯೂರೇಷನ್ ಅಂತ ಹೇಳ್ತೀವಿ, ಲಾಂಗ್ ಅಥವಾ ವೆರಿ ಲಾಂಗ್ ಟರ್ಮ್ ಡ್ಯೂರೇಷನ್ ಅಂತ ಹೇಳ್ತೀವಿ. ಆ ಥರದಲ್ಲಿ ನಾವು ಕಲೆಕ್ಟ್ ಸಂಗ್ರಹ ಮಾಡಿರುವಂತಹ ಏನು ಕಣ್ಣುಗಳಿದೆ ನಾವು ಅದನ್ನು ಪ್ರಿಸರ್ವ್ ಮಾಡಬೇಕಾಗತ್ತೆ. ಸರಿಯಾಗಿ ಅದು ಹಾಳಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾರೋ ದಾನಿಗಳು ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಳ್ಳೆಯ ಮನಸ್ಸಿಂದ ಅದನ್ನು ಕೊಟ್ಟಿರ್ತಾರೆ. ಆ ಕೊಟ್ಟಿರೋವಂಥ ಕಣ್ಣುಗಳೇನಿದೆ ಅದು ಹಾಳಾಗದಿರೋ ಥರದಲ್ಲಿ ಯಾರಿಗೆ ಅದು ಸೇರಬೇಕು ಅವರಿಗೆ ಸೇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಂಥದ್ದು ನಮ್ಮದು ತುಂಬ ಒಳ್ಳೆಯ ಇಂಪಾರ್ಟೆಂಟು, ಬಹಳ ಮುಖ್ಯವಾದಂಥ ಒಂದು ಕೆಲಸ ಆಗಿರುತ್ತೆ. ಅದನ್ನು ನಾವು ಸರಿಯಾಗಿ ಮಾಡಬೇಕು. ಹಾಗಾಗಿ ಪ್ರಿಸರ್ವೇಷನ್ ಕೆಲಸ ಕೂಡ ಅದಕ್ಕೆ ಪ್ರಿಸರ್ವೇಷನ್ ಮೆಥಡ್ಸ್ ಇದೆ, ಅದು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ. ಯಾವ್ಯಾವ ರೀತಿಯಲ್ಲಿ ಪ್ರಿಸರ್ವೇಷನ್ ಮಾಡಬೇಕು ಅನ್ನೋದು ಕೂಡ ಒಂದು ಕೆಲಸ ಇದೆ. ಅದಕ್ಕೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಸರ್ವೇಷನ್ ಮೆಥಡ್ಸ್ ಕೂಡ ಇದೆ. ಯಾವ್ಯಾವ ಥರ ಅದನ್ನು ನೋಡ್ಕೊಳ್ಬೇಕು, ಹಾಳಾಗದಿರೋ ಹಾಗೆ ಏನು ಮಾಡಬೇಕು ಅಂತಲೇ ಹೇಳಿ ಕೆಲವೇ ವಿಷಯಗಳೆಲ್ಲ ಮುಂದೆ ಬರುತ್ತೆ. ಆ ಮೆಥಡಾಲಜಿ ಏನಿದೆ ಆ ರೀತಿಯಲ್ಲಿ ನಾವು ಅದನ್ನು ನೋಡ್ಕೊಳ್ಳೋವಂಥದ್ದು ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂಥ ಕೆಲಸ ಆಗುತ್ತೆ. ಆಮೇಲೆ ಪ್ರಿಸರ್ವ್ ಮಾಡಿರುವಂಥದ್ದು ಹಾಗೆ ಇಟ್ಕೊಂಡು ಏನು ಮಾಡಬೇಕು ನಾವು, ಅದು ಯಾರಿಗೆ ಅದು ಸೇರಬೇಕೋ ಅವ್ರಿಗೆ ಸೇರಬೇಕಾಗತ್ತೆ. ಯಾರೋ ಒಬ್ಬ ಅಂಧ ವ್ಯಕ್ತಿ ಇರ್ತಾರೆ, ಅವರಿಗೆ ನಾವು ಕಸಿ ಮಾಡಲಿಕ್ಕೋಸ್ಕರ ನಾವು ಅದನ್ನು ನಾವೇ ನಮ್ಮ ಇರುವಂಥ ಹಾಸ್ಪಿಟ್ಲಲ್ಲಿ ನಾವೇ ಕಾರ್ನಿಯಲ್ ಸರ್ಜನ್ಸ್ ಆದರೆ ನಾವೇ ಉಪಯೋಗಿಸ್ಬೋದು, ನಮ್ಮ ಹಾಸ್ಪಿಟ್ಲಲ್ಲೇ ಉಪಯೋಗಿಸ್ಬೋದು ರಿಕ್ವೈರ್ಮೆಂಟ್ ಇದ್ದರೆ. ಇಲ್ಲ ನಮಗದು ಬೇಡ ಅಂತಂದರೆ ಸುತ್ತಮುತ್ತಲಿನಲ್ಲಿ ಇರುವಂಥ ಬೇರೆ ಆಸ್ಪತ್ರೆಯಲ್ಲಿ ಯಾರಿಗೆ ಅದು ಬೇಕೋ ಬೇರೆ ಕಾರ್ನಿಯಲ್ ಸರ್ಜನ್ಸ್ ಇರ್ತಾರೆ, ಅವರಿಗೆ ಕಸಿ ಮಾಡಲಿಕ್ಕೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವ್ರು ಕೇಳಿದ್ರೆ
ಅವ್ರಿಗೆ ಬೇಕಾದರೆ, ಅದರಲ್ಲೂ ಏನಾದ್ರು ಎಮರ್ಜೆನ್ಸಿ ಇದ್ದರೆ ನಾವು ಅದನ್ನು ಅವರಿಗೆ ಕೊಡುವಂಥ ಕೆಲಸ ಕೂಡ ನಾವು ಅದನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ಬೇಕಾಗ್ಬೋದು, ನಮ್ಮ ಹಾಸ್ಪಿಟ್ಲಲ್ಲಿ ಬೇಕಾಗ್ಬೋದು, ನಾವಿರೋಂಥ ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಬೇಕಾಗ್ಬೋದು, ಸುತ್ತಮುತ್ತಲಿರೋಂಥ ಬೇರೆ ಕಣ್ಣಿನ ಡಾಕ್ಟ್ರುಗಳಿಗೆ ಬೇಕಾಗ್ಬೋದು, ಕಾರ್ನಿಯಾ ಸರ್ಜನ್ಸ್ ಅಂತ ಹೇಳ್ತೀವಿ ಅವರಿಗೆ ಬೇಕಾಗ್ಬೋದು. ಯಾಕಂದರೆ ಕಣ್ಣೋದಂತಹ ಒಂದು ಶ್ರೇಷ್ಠ ದಾನ, ಅದು ಮಹಾದಾನ. ಅದು ಹಾಳಾಗದೇ ಇರೋ ಥರದಲ್ಲಿ ಅದು ಎಲ್ಲಿಗೆ ಹೋಗಿ ಫೈನಲ್ಲಾಗಿ ಕಡೆಯದಾಗಿ ಎಲ್ಲಿಗೆ ಸೇರಬೇಕೋ ಅದು ಸೇರುವಂಥದ್ದು ಮುಖ್ಯ. ಹಾಗಾಗಿ ಅದು ಕರೆಕ್ಟಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅದು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರೋ ಹಾಗೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಈ ಡಿಸ್ಟ್ರಿಬ್ಯೂಷನ್ ಕೆಲಸ ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟದ್ದಾಗತ್ತೆ. ನಂತರ ಆವಾಗಲೇ ಹೇಳಿದಾಗೆ ರಿಸರ್ಚ್ ಆ್ಯಕ್ಟಿವಿಟೀಸ್. ನಮ್ಮ ಮೆಡಿಕಲ್ ಸೈನ್ಸ್ ಏನಿದೆ ಅದು ರಿಸರ್ಚ್ ಇಲ್ಲದೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಿಸರ್ಚ್, ಸಂಶೋಧನೆ ಅಂತ ಏನು ಹೇಳ್ತೀವಿ, ಅದು ಯಾವಾಗಲೂ ಒಂದು ಪ್ರತಿನಿತ್ಯದ ಒಂದು ಆನ್ ಗೋಯಿಂಗ್ ಪ್ರೋಸೆಸ್. ಸಂಶೋಧನೆ ಇಲ್ಲದೆ ಮೆಡಿಕಲ್ ಸೈನ್ಸಸ್ ಇಲ್ಲ. ಇವತ್ತೇನು ನಾವು ಅಂದ್ಕೊಂಡಿರ್ತೀವಿ ಅದು ನಾಳೆ ಆ ಥರ ಇರೋಲ್ಲ ಎಷ್ಟೋ ಸಲ. ಹಾಗಾಗಿ ನಾಳೆ ಯಾವ ಥರ ಏನು ಬರುತ್ತೆ, ಯಾವ ಥರ ಬೇರೆ ಥರ ಚೇಂಜಸ್ ಬರುತ್ತೆ, ಡೆವಲಪ್ಮೆಂಟ್ ಬರುತ್ತೆ, ಪ್ರೋಗ್ರೆಸ್ ಆಗುತ್ತೆ ಅನ್ನೋದಕ್ಕೆ ನಾವು ಪ್ರತಿನಿತ್ಯ ನಿರಂತರವಾಗಿ ನಮ್ಮ ರಿಸರ್ಚ್ ಆ್ಯಕ್ಟಿವಿಟೀಸು, ಸಂಶೋಧನಾ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅದು ಕಣ್ಣಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಇಡೀ ದೇಹಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಇನ್ನು ಯಾವುದೋ ಒಂದು ಬೇರೆ ಅಂಗಾಂಗಗಳಿಗೆ ಸಂಬಂಧಪಟ್ಟದ್ದಿರ್ಬೋದು. ಹಾಗಾಗಿ ದಟ್ ಇಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಹಾಗಾಗಿ ರಿಸರ್ಚ್ ಆ್ಯಕ್ಟಿವಿಟೀಸ್ ಕೂಡ ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕೆಲಸ ಆಗುತ್ತೆ. ಏನಕ್ಕೋಸ್ಕರ ರಿಸರ್ಚ್ ಆ್ಯಕ್ಟಿವಿಟೀಸ್ ಬೇಕಾಗತ್ತೆ? ಇಟ್ ಇಸ್ ರಿಕ್ವೈರ್ಡ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ದ ಪ್ರಿಸರ್ವೇಷನ್ ಮೆಥಡಾಲಜಿ. ನಾವು ಕಾರ್ನಿಯಾನ ಹೇಗೆ ಪ್ರಿಸರ್ವ್ ಮಾಡ್ತೀವಿ, ಏನು ಕತೆ, ಹಾಳಾಗದಿರೋ ಹಾಗೆ ಏನು ನೋಡ್ಕೊಳ್ತೀವಿ ಅನ್ನೋಂಥದ್ದೇನು ಪ್ರಿಸರ್ವೇಷನ್ ಮೆಥಡ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ ಕೂಡ ಇರ್ಬೋದು. ಇಲ್ಲ ಕಾರ್ನಿಯಾ ಬದಲು ಬೇರೆ ಇನ್ನೇನು ನಾವು ಉಪಯೋಗಿಸ್ಬೋದು, ಕಾರ್ನಿಯಾನೇ ಉಪಯೋಗಿಸ್ಬೇಕಾ, ಅದ್ರ ಬದಲು ಬೇರೆ ಬೇರೆ ಏನು ಆಪ್ಷನ್ಸ್ ಇದೆ, ಕಾರ್ನಿಯಲ್ ಸಬ್ಸ್ಟಿಟ್ಯೂಟ್ ಅಂದರೆ ಕಾರ್ನಿಯಾ ಬದಲು ಇನ್ನೇನು ನಾವು ಮಾಡ್ಬೋದು ಅನ್ನೋಂಥ ಒಂದು ರಿಸರ್ಚ್ ಕಾರ್ಯಕ್ರಮ ಇರ್ಬೋದು. ಇಲ್ಲ ಕಣ್ಣಲ್ಲಿ ಬರೀ ಕಾರ್ನಿಯಾ ಮಾತ್ರ ಉಪಯೋಗಿಸ್ಬೋದಾ, ಅಥವಾ ಕಾರ್ನಿಯಾ ಬಿಟ್ಟು ಬೇರೆ ಇನ್ಯಾವ ವಸ್ತುಗಳನ್ನು, ಇನ್ಯಾವ ಟಿಶ್ಯೂಸ್, ಇನ್ಯಾವ ಅಂಗಾಂಗಗಳು, ಟಿಶ್ಯೂ ಅಂತಂದರೆ ಸೆಲ್ ಅಂದರೆ ಇದು ಒಂದು ಸಣ್ಣ ಒಂದು ಜೀವಕೋಶ, ನಂತರದ್ದು ಟಿಶ್ಯೂ ಅಂತಂದರೆ ಅಂಗಾಂಗಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಟಿಶ್ಯೂ ಏನಿದೆ ಕಾರ್ನಿಯಾಗೆ ಸಂಬಂಧಪಟ್ಟಿದ್ದು ಅಂಗದಲ್ಲಿರೋಂಥ ಒಂದು ಭಾಗ, ಅಂಗ ಅಂದರೆ ಕಣ್ಣು, ನೇತ್ರ ಒಂದು ಅಂಗ, ಅದರಲ್ಲಿರೋಂಥ ಒಂದು ಭಾಗ ಅದು ಟಿಶ್ಯೂ ಆಗುತ್ತೆ, ಅಂಗಾಂಗ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕಣ್ಣಿನ ಕಾರ್ನಿಯಾ ಬಿಟ್ಟು ಬೇರೆ ಇನ್ಯಾವ ಭಾಗನ ನಾವು ಈ ಏನು ಗ್ರಾಫ್ಟಿಂಗ್ ಪ್ರಕ್ರಿಯೆಗೆ ಅಥವಾ ಕಸಿ ಪ್ರಕ್ರಿಯೆಗೆ ನಾವು ಉಪಯೋಗಿಸ್ಬೋದು ಅಂತ ಒಂದು ರಿಸರ್ಚ್ ಕೂಡ ನಾವು ಮಾಡುವಂಥ ಕಾರ್ಯಕ್ರಮ ಐ ಬ್ಯಾಂಕಿಗೆ ಸಂಬಂಧಪಟ್ಟದ್ದಾಗುತ್ತೆ. ಹಾಗಾಗಿ ಐ ಬ್ಯಾಂಕ್ ಅಂತಂದರೆ ಸುಮ್ಮನೆ ಬ್ಯಾಂಕ್ ಥರ ಏನೋ ಸುಮ್ಮನೆ ಇರಲಿಕ್ಕಾಗಲ್ಲ, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಐ ಬ್ಯಾಂಕ್ ಅಂದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಫಂಕ್ಷನ್ಸ್ಗಳೇನಿದೆ ಅದನ್ನು ಕೂಡ ತಿಳ್ಕೊಂಡ್ವಿ ನಾವು. ಆ ಫಂಕ್ಷನ್ಸ್ಗಳಂತಂದರೆ ಏನು ಅಂತ ಹೇಳಿ ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಫಂಕ್ಷನ್ಸ್ ಆಫ್ ದ ಐ ಬ್ಯಾಂಕಲ್ಲಿ ಮತ್ತಿನ್ನೊಂದ್ಸಲಿ ಹೇಳೋದಾದರೆ ಪ್ರಮೋಷನ್ ಆಫ್ ದ ಐ ಡೊನೇಷನ್, ಓಕೆ, ರಿಜಿಸ್ಟ್ರೇಷನ್ ಆಫ್ ದ ಪ್ಲೆಡ್ಜರ್, ದೆನ್ ಕಲೆಕ್ಷನ್ ಆಫ್ ದ ಡೊನೇಟೆಡ್ ಐಸ್, receiving and processing of the donor eyes, and preservation of the tissue for certain periods, and distribution of the donor tissues wherever it is required, and research activities as I explained just now. So ಹಾಗಾಗಿ ಫಂಕ್ಷನ್ಸ್ ಆಫ್ ದ ಐ ಬ್ಯಾಂಕ್ ಅಂತ ಏನಿದೆ ಅದನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಜೊತೆಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಅದನ್ನು ಸರಿಯಾಗಿ ಮರೀದೇನೆ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಪಾಯಿಂಟ್ ಬೈ ಪಾಯಿಂಟ್ ಬರೆಯುವಂಥದ್ದು ಕೂಡ ಮುಖ್ಯ ಆಗುತ್ತೆ ಆ್ಯಸ್ ಡಿವೋಟಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಂದು ಐ ಬ್ಯಾಂಕ್ ಪರ್ಸನಲ್. ಅಂದರೆ ಬ್ಯಾಂಕ್ ಅಂತ ಅಂದ್ಕೂಡ್ಲೇ ಒಂದು ಐ ಬ್ಯಾಂಕ್ ಅಂದ್ಕೊಳ್ಳ ಸುಮ್ಮನೆ ಒಂದು ಬ್ಯಾಂಕ್ ಥರ ಓಪನ್ ಮಾಡಿ ಒಂದು ಬಿಲ್ಡಿಂಗ್ ಥರ ಓಪನ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲಸ ಆಗಬೇಕು ಅಂತಂದ್ರಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂದರೆ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲ, ಅಲ್ಲಿರುವಂತಹ ಕೆಲಸ ಕಾರ್ಯಗಳಿಗೆ ಜನಗಳು ಬೇಕಾಗ್ತಾರೆ. ಸೊ ಯಾವ ಥರ ಜನಗಳು ಬೇಕಾಗ್ತಾರೆ, ಎಷ್ಟು ಜನ ಬೇಕಾಗ್ತಾರೆ, ಅಲ್ಲಿದು ಕಾರ್ಯವೈಖರಿ ಏನು ಕತೆ, ಯಾರ್ಯಾರು ಇರ್ತಾರೆ, ಅವ್ರವ್ರದ್ದು ಏನೇನು ಕೆಲಸ ಅನ್ನೋದನ್ನ ಈಗ ನೋಡ್ಕೊಳ್ಳೋಣ. ಹಾಗಾಗಿ ಐ ಬ್ಯಾಂಕ್ ಪರ್ಸನಲ್. ಒಂದು ಐ ಬ್ಯಾಂಕ್ ಅಂದರೆ ಯಾರ್ಯಾರು ಸಾಮಾನ್ಯವಾಗಿ ಅಲ್ಲಿ ಕಂಡು ಬರ್ತಾರೆ, ಇದು ಐ ಬ್ಯಾಂಕ್. ನೆನ್ಪಿಟ್ಕೊಳ್ಳಿ ಐ ಬ್ಯಾಂಕ್. ಯಾಕಂದ್ರೆ ನೆಕ್ಸ್ಟು ಐ ಕಲೆಕ್ಷನ್ ಸೆಂಟರ್ ಅಂತ ಹೇಳಿ ಬರುತ್ತೆ. ಅದಕ್ಕೂ ಮತ್ತು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ನಾವು ಮಾತಾಡ್ತಾ ಇರೋದು ಐ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಸೊ ಐ ಬ್ಯಾಂಕ್ ಇನ್ಚಾರ್ಜ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಬ್ಯಾಂಕ್ ಅಂದ್ಕೊಳ್ಳಿ ಅದಕ್ಕೊಬ್ಬರು ಬಾಸ್ ಇರ್ತಾರೆ, ಹೆಡ್ ಇರ್ತಾರೆ. ಸೊ ಹೆಡ್ಡಿಗೆ ಏನಂತ ಹೇಳ್ಬೋದು ನೀವು, ಐ ಬ್ಯಾಂಕ್ ಇನ್ಚಾರ್ಜ್ ಅಂತ ಹೇಳ್ಬೋದು. ಅವರು ಆ್ಯಸ್ ಯು ಆಲ್ ನೋ ಹಿ ಶುಡ್ ಬಿ ಅ ಕ್ವಾಲಿಫೈಡ್ ಆಫ್ಥಲ್ಮಾಲಜಿಸ್ಟ್ ಟು ಇವ್ಯಾಲ್ಯೂಯೇಟ್, ಪ್ರಾಸೆಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಡೋನರ್ ಟಿಶ್ಯೂ. ಸೊ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಕೆಲಸ ಆದ್ದರಿಂದ
ಐ ಬ್ಯಾಂಕು ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ಬ್ಯಾಂಕ್ ಆದ್ದರಿಂದ ಅಲ್ಲಿ ಕಣ್ಣಿನ ಡಾಕ್ಟರ್ ಅಂದರೆ ನೇತ್ರ ವೈದ್ಯರ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಐ ಬ್ಯಾಂಕ್ದು ಏನು ಹೆಡ್ ಇರ್ತಾರೆ ಅಥವಾ ಇನ್ಚಾರ್ಜ್ ಏನಿರ್ತಾರೆ ಅವರು ಸಾಮಾನ್ಯವಾಗಿ ನೇತ್ರ ವೈದ್ಯರೇ ಆಗಿರ್ತಾರೆ, ನೇತ್ರ ವೈದ್ಯರೇ ಆಗಿರಬೇಕು ಕೂಡ. ಏನಕ್ಕೋಸ್ಕರ ಈಗಿನೂ ಹೇಳಿದೆ ಫಂಕ್ಷನ್ಸಲ್ಲಿ. ಸೊ ಹಾಗೆ ಈ ಫಂಕ್ಷನ್ಸ್ಗಳು ನಡಿಬೇಕು ಅಂತಂದರೆ ಅದಕ್ಕೆ ಕಣ್ಣಿನ ಡಾಕ್ಟ್ರದ ಅವಶ್ಯಕತೆ ಇದ್ದೇ ಇರುತ್ತೆ. ಫಾರ್ ವಾಟ್ ಆಲ್? ಫಾರ್ ಇವ್ಯಾಲ್ಯೂಯೇಷನ್, ಓಕೆ, ಫಾರ್ ಪ್ರಾಸೆಸಿಂಗ್ ಆ್ಯಂಡ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಡೋನರ್ ಟಿಶ್ಯೂ. ಇವ್ಯಾಲ್ಯೂಯೇಷನ್ ಮಾಡಬೇಕು, ಪ್ರಾಸೆಸ್ ಮಾಡಬೇಕು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಡೋನರ್ ಟಿಶ್ಯೂನ ಅದು ಆಗಬೇಕು ಅಂತಂದರೆ ಅದಕ್ಕೆ ಕರೆಕ್ಟಾಗಿರೋಂಥ ಒಬ್ಬರು ನೇತ್ರ ತಜ್ಞರು ಐ ಬ್ಯಾಂಕಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟು ಕಣ್ಣಿನ ಡಾಕ್ಟ್ರ್ ಒಬ್ಬರೇ ಇದ್ದರೆ ಸಾಕಾಗಲ್ಲ, ಜೊತೆಗೆ ಅಸಿಸ್ಟೆಂಟ್ಸ್ಗಳು ಬೇಕಾಗತ್ತೆ, ಬೇರೆ ಟೀಮ್ ಬೇಕಾಗತ್ತೆ, ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಬೇಕಾಗೋದು ನಿಮ್ಮಂಥವ್ರು DOT. ಏನು ಟ್ರೈನ್ಡ್ ಸ್ಟಾಫ್ ಇರ್ತಾರೆ, ಸ್ಟೂಡೆಂಟ್ಸ್ಗಳಿರ್ತಾರೆ, ಅವರಿಗೆಲ್ಲ ಒಂದು ಕಣ್ಣಿನ ಬಗ್ಗೆ ಚೆನ್ನಾಗಿ ಮಾಹಿತಿ ಇರುತ್ತೆ, ಒಂದು ಅದ್ರ ಬಗ್ಗೆ ಕಲ್ತಿರ್ತೀರಿ ನೀವೆಲ್ಲ. ಹಾಗಾಗಿ ನಿಮ್ಮಂಥವರು ಅಲ್ಲಿ ಟೆಕ್ನಿಷಿಯನ್ ಆಗಿ ಬೇಕಾಗತ್ತೆ, ಕಂಪಲ್ಸರಿಯಾಗಿ ಬೇಕಾಗುತ್ತೆ. ನೀವಿಲ್ಲದೆ ಆ ಕೆಲಸಗಳು ಪೂರ್ತಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಐ ಬ್ಯಾಂಕ್ ಟೆಕ್ನಿಷಿಯನ್ಸ್, ದ ಡ್ಯೂಟೀಸ್ ಆಫ್ ದ ಟ್ರೈನ್ಡ್ ಐ ಬ್ಯಾಂಕ್ ಟೆಕ್ನಿಷಿಯನ್ಸ್ ಆರ್, ಸೊ ಒಬ್ಬರು ಟೆಕ್ನಿಷಿಯನ್ ಇರಬೇಕಾಗತ್ತೆ. ಅವ್ರ ಡ್ಯೂಟಿ ಏನು? ಕಣ್ಣಿನ ಡಾಕ್ಟರ್ದೇನೋ ಈ ಥರ ಕೆಲಸಗಳಾಯಿತು. ಹಾಗಾಗಿ ಟೆಕ್ನಿಷಿಯನ್ ಅವ್ರದ್ದೇನು ಕೆಲಸ ಇರುತ್ತೆ? ಟೆಕ್ನಿಷಿಯನ್ದು ಟು ಕೀಪ್ ದ ಐ ಕಲೆಕ್ಷನ್ ಕಿಟ್ಸ್ ರೆಡಿ. ಐ ಕಲೆಕ್ಷನ್ ಮಾಡಲಿಕ್ಕೆ ಐ ಬ್ಯಾಂಕ್ ಕಾಲ್ ಬಂದ ಮೇಲೆ ಎಲ್ಲ ರೆಡಿ ಮಾಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಐ ಬ್ಯಾಂಕು ಡೋನರ್ಸಿಂದ ಕಾಲ್ ಬರುತ್ತೆ, ಕಾಲ್ ಬಂದ ಕೂಡಲೇ ನಾವು ರಿಸೀವ್ ಮಾಡಬೇಕು. ಆದಷ್ಟು ಬೇಗ ಎಲ್ಲಿ ಡೋನರ್ದು ಮನೆ ಇರುತ್ತೆ ಅಥವಾ ಜಾಗ ಇರುತ್ತೆ ಅಥವಾ ಅವ್ರು ಎಲ್ಲಿರ್ತಾರೋ, ಮರಣ ಹೊಂದಿದ ವ್ಯಕ್ತಿ ಎಲ್ಲಿರ್ತಾರೋ ಅಲ್ಲಿ ನಾವು ಆದಷ್ಟು ಬೇಗ ತಲುಪುವಂಥದ್ದು ಮುಖ್ಯ ಆಗಿರುತ್ತೆ. ಯಾಕಂದರೆ ಮರಣ ಹೊಂದಿದ ಮ್ಯಾಕ್ಸಿಮಮ್ ಒಂದು 5-6 ಗಂಟೆ ಒಳಗಡೆ ನಾವು ಅದನ್ನು ದೇಹದಿಂದ ಬೇರ್ಪಡಿಸಿ ಕಲೆಕ್ಟ್ ಮಾಡಿ ಅದನ್ನು ಒಂದು ಪ್ರಿಸರ್ವೇಷನ್ ಮೀಡಿಯಮ್ ಅಂತೇನಿರುತ್ತೆ ಅದರಲ್ಲಿ ನಾವು ಅದನ್ನು ಇಟ್ಕೊಂಡ್ರೆ ಅವಾಗ ಅದರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ಐ ಬ್ಯಾಂಕಲ್ಲಿ ಯಾವಾಗಲೂ ಐ ಬ್ಯಾಂಕ್ ಕಿಟ್ ರೆಡಿ ಟು ಗೋ. ಓಕೆ, ರೆಡಿ ಟು ಗೋ. ಕಾಲ್ ಬಂದ ಕೂಡಲೇ ಇಮ್ಮಿಡಿಯೇಟ್ ಏನು ವೆಹಿಕಲ್ ಇರುತ್ತೆ ಅದು ಸ್ಟಾರ್ಟ್ ಆಗಬೇಕು. ಕಿಟ್ ಇಟ್ಕೊಂಡು ಹುಡುಕ್ತಾ ಕೂತ್ಕೊಳ್ಳೋದಲ್ಲ, ಅದಿಲ್ಲ, ಇದಿಲ್ಲ, ಅದಲ್ಲಿದೆ, ಇದೆಲ್ಲಿದೆ, ಅದು ಮಿಸ್ ಆಗಿದೆ, ಅದು ಸರಿ ಇಲ್ಲ, ಅವೆಲ್ಲ ಮಾಡೋಂಥ ಪ್ರಶ್ನೆ ಇರೋದೇ ಇಲ್ಲ. ಕಾಲ್ ಬಂದ ಕೂಡಲೇ ಇಮ್ಮಿಡಿಯೇಟಾಗಿ ನಾವು ಅದನ್ನು ಹೊರಡಬೇಕಾಗುತ್ತೆ. ಹಾಗಾಗಿ ಐ ಬ್ಯಾಂಕ್ ಕಿಟ್ನ ರೆಡಿ ಇಟ್ಕೋಬೇಕು, ಐ ಕಲೆಕ್ಷನ್ ಕಿಟ್ನ ರೆಡಿ ಇಟ್ಕೋಬೇಕು. ಜೊತೆಗೆ ಟು ಅಸಿಸ್ಟ್ ಇನ್ ಈ ನ್ಯೂಕ್ಲಿಯೇಷನ್ ಆಫ್ ಡೋನರ್ ಐಸ್. ಸೊ ಡಾಕ್ಟರಲ್ಲಿ ಬಂದು ಈ ನ್ಯೂಕ್ಲಿಯೇಷನ್ ಮಾಡ್ತಾರೆ, ಅಂದರೆ ಕಣ್ಣಿನ ಏನು ಐಬಾಲ್ ಇರುತ್ತೆ, ಐಬಾಲ್ನ ದೇಹದಿಂದ ಅದನ್ನು ಬೇರ್ಪಡಿಸೋ ಕೆಲಸಕ್ಕೆ ನಾವೇನಂತೀವಿ ಈ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯೇಷನ್ ಏನು ಮಾಡ್ತಾರೆ, ಕಣ್ಣಿನ ಡಾಕ್ಟರ್ ಏನು ಮಾಡ್ತಾರೆ ಅಥವಾ ಐ ಸರ್ಜನ್ ಏನು ಮಾಡ್ತಾರೆ, ಅವ್ರು ಮಾಡುವಾಗ ಅವ್ರ ಜೊತೆಯಾಗಿ ಸಹಾಯ ಮಾಡೋಂಥ ಏನು ಕೆಲಸ ಇದೆ ಅದು ಕೂಡ ಟೆಕ್ನಿಷಿಯನ್ ಮಾಡಬೇಕಾಗತ್ತೆ. ಜೊತೆಗೆ ಟು ರೆಕಾರ್ಡ್ ದ ಡೇಟಾ ಪರ್ಟೈನಿಂಗ್ ಟು ಡೋನರ್ ಮೆಟೀರಿಯಲ್ ಆ್ಯಂಡ್ ವೇಟಿಂಗ್ ಲಿಸ್ಟ್ ಆಫ್ ಪೇಷಂಟ್ಸ್. ಜೊತೆಗೆ ಏನು ನಮ್ಮ ಐ ಬ್ಯಾಂಕಲ್ಲಿ ರಿಜಿಸ್ಟರ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡಿ ರೆಗ್ಯುಲರಾಗಿ ನೋಡಿಬಿಟ್ಟು ಅದನ್ನು ಮೇಂಟೈನ್ ಮಾಡೋಂಥ ಕೆಲಸ ಕೂಡ ಟೆಕ್ನಿಷಿಯನ್ಸ್ ಇರುತ್ತೆ. ಎಷ್ಟು ಐಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಈ ದಿನ ಅಥವಾ ಈ ವಾರದಲ್ಲಿ, ಎಲ್ಲೆಲ್ಲಿಂದ ಬಂತು, ಏನು ಕತೆ, ಎಷ್ಟು ವ್ಯಕ್ತಿ ಹೊಂದಿದಂಥ ವ್ಯಕ್ತಿ ವಯಸ್ಸೆಷ್ಟು, ಮೇಲಾ ಫಿಮೇಲಾ, ಅವ್ರಿಗೇನು ಕಾಯಿಲೆಗಳಿತ್ತು, ಏನು ತೊಂದರೆಗಳಿತ್ತು, ಜೊತೆಗೆ ನಮ್ಮ ಐ ಬ್ಯಾಂಕಲ್ಲಿ ಯಾರ್ಯಾರು ಡೊನೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ, ಎಷ್ಟು ಜನಗಳಿಗೆ ಇನ್ನೂ ಬೇಕಾಗುತ್ತೆ ಅನ್ನೋವಂಥ ಏನು ಅಂಕಿ ಅಂಶಗಳದ್ದು ಒಂದು ಮಾಹಿತಿ ಇರುತ್ತೆ. ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋವಂಥ ಕೆಲಸ ಕೂಡ ನಮ್ಮ ಟೆಕ್ನಿಷಿಯನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದು ನಮ್ಮ ಲೆಡ್ಜರ್ನಲ್ಲಿ ಬುಕ್ಕಲ್ಲಿ ಬರೆಯೋ ಥರ ಇರ್ಬೋದು ಅಥವಾ ನಮ್ಮದು ಡೇಟಾಬೇಸ್ ಕಂಪ್ಯೂಟರ್ ಸಿಸ್ಟಮಲ್ಲಿರ್ಬೋದು. ಆದರೆ ಅದನ್ನು ನಾವು ಸರಿಯಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಆ ಕೆಲಸ ಟೆಕ್ನಿಷಿಯನ್ದಾಗಿರುತ್ತೆ. ಜೊತೆಗೆ ಟು ಪ್ರಾಸೆಸ್ ಆ್ಯಂಡ್ ಟ್ರೀಟ್ ದ ಡೋನರ್ ಐಸ್ ವಿತ್ ಆ್ಯಂಟಿಬಯೋಟಿಕ್ಸ್. ಸೊ ಐಬಾಲ್ ತೊಗೊಂಡ್ಮೇಲೆ ಡಾಕ್ಟ್ರ್ ಅಲ್ಲಿರೋರೆಲ್ಲ ಪ್ರಿಸರ್ವೇಷನ್ ಬಗ್ಗೆ ಪ್ರಾಸೆಸಿಂಗ್ ಬಗ್ಗೆ ನೋಡ್ಕೊಳ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಷಿಯನ್ ಕೂಡ ಅಸಿಸ್ಟ್ ಮಾಡಿ ಈ ಪ್ರಾಸೆಸಿಂಗ್ ಕೆಲಸ ಏನಿರುತ್ತೆ ಅದರ ಟ್ರೀಟ್ಮೆಂಟ್ ಮಾಡಿ ಕ್ಲೀನ್ ಮಾಡೋಂಥ ಕೆಲಸಗಳೇನಿರುತ್ತೆ ಅದು ಹಾಳಾಗದೇ ಹಾಗೆ ನೋಡ್ಕೊಳ್ಳೋಂಥ ಏನು ನಾವು ಕೆಲಸಗಳು ಮಾಡ್ತೀವಿ ಅದು ಕೂಡ ಟೆಕ್ನಿಷಿಯನ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಿಬಿಟ್ಟು ಅದು ಹಾಳಾಗದೇ ಇರೋ ಹಾಗೆ, ಇನ್ಫೆಕ್ಟ್ ಆಗದೇ ಇರೋ ಹಾಗೆ, ಅದಕ್ಕೆ ಸೋಂಕು ತಲುಪದೇ ಇರೋ ಹಾಗೆ ನೋಡ್ಕೊಳ್ಳೋಂಥ ಕೆಲಸನೂ ಟೆಕ್ನಿಷಿಯನ್ದು ಆಗಿರುತ್ತೆ. ಜೊತೆಗೆ ಟು ಅಸಿಸ್ಟ್ ಇನ್ ಕಾರ್ನಿಯಲ್ ಪ್ರಿಸರ್ವೇಷನ್ ಆ್ಯಂಡ್ ಸ್ಟೋರೇಜ್. ಕಾರ್ನಿಯಾ ಪ್ರಿಸರ್ವ್ ಮಾಡಬೇಕು, ಸ್ಟೋರೇಜ್ ಮಾಡಬೇಕಂತ ಈಗ ನೀವು ಹೇಳಿದೆ. ಯಾಕಂದರೆ ಪ್ರಿಸರ್ವ್ ಮಾಡಬೇಕು, ಯಾಕಂದರೆ ಸರಿಯಾದಂಥ ಒಬ್ಬ ಅವನಿಗೆ ಯಾರು ರೆಸಿಪಿಯೆಂಟ್ ಇರ್ತಾರೆ, ಯಾರಿಗೆ ಅದು ಬೇಕಾಗಿರುತ್ತೆ ಅವ್ರು ಸಿಗೋವರೆಗೂ ನಾವು ಅದನ್ನು ಪ್ರಿಸರ್ವ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸ್ಟೋರ್ ಮಾಡೋವಂಥ ಕೆಲಸ, ಪ್ರಿಸರ್ವ್ ಮಾಡೋವಂಥ ಕೆಲಸದಲ್ಲಿ ಕೂಡ ಇವರು ಟೆಕ್ನಿಷಿಯನ್ ಭಾಗಿಯಾಗಬೇಕಾಗಿರುತ್ತೆ.
ಜೊತೆಗೆ ಟು ಮೇಂಟೈನ್ ಸೆಪ್ಸಿಸ್ ಇನ್ ಐ ಬ್ಯಾಂಕ್ನ ಚೆನ್ನಾಗಿ ಕ್ಲೀನಾಗಿ ಓಕೆ ಇಟ್ಕೊಳ್ಳೋವಂಥ ಕೆಲಸಗಳೇನಿರುತ್ತೆ ಅಲ್ಲಿ ಕೂಡ ಯಾವುದೇ ಥರ ತೊಂದರೆ ತಾಪತ್ರಯಗಳು ಇಲ್ದಿರೋ ಹಾಗೆ ನೀಟಾಗಿ ಮೇಂಟೈನ್ ಮಾಡೋವಂಥ ಕೆಲಸ ಏನಿರುತ್ತೆ ಅದು ಕೂಡ ನಮ್ಮ ಟೆಕ್ನಿಷಿಯನ್ದೇ ಆಗಿರುತ್ತೆ. ಹಾಗಾಗಿ ಐ ಬ್ಯಾಂಕ್ ಟೆಕ್ನಿಷಿಯನ್ದು ಡ್ಯೂಟಿಗಳೇನಪ್ಪ ಅಂತಂದರೆ ಸೊ ಕಲೆಕ್ಷನ್ ಕಿಟ್ಸ್ ರೆಡಿ ಇರೋಂಥದ್ದು, ಟು ಕೀಪ್ ದ ಐ ಕಲೆಕ್ಷನ್ ಸಿಟ್ಸ್ ರೆಡಿ, ಟು ರೆಕಾರ್ಡ್ ಡೇಟಾ pertaining to donor material and waiting list of patients, to process and treat the donor eyes with antibiotics, and to assist in corneal preservation and storage, and to maintain the asepsis in the eye bank. ಇಷ್ಟು ಕೆಲಸನೂ ಟೆಕ್ನಿಷಿಯನ್ಗೆ ಇರುತ್ತೆ. ಸೊ ನೀವು ನೋಡಿರೋ ಪ್ರಕಾರ ಅಲ್ಲಿರುವಂಥ ಕಣ್ಣಿನ ಡಾಕ್ಟ್ರಿಗಿಂತ ಜಾಸ್ತಿ ಕೆಲಸ ಟೆಕ್ನಿಷಿಯನ್ದೇ ಆಗೋಯ್ತು. ಅದರ ಅರ್ಥ ಏನು, ಎಲ್ರಿಗೂ ಅವ್ರವ್ರ ಕೆಲಸದ ಬಗ್ಗೆ ಅವ್ರವ್ರದಕ್ಕೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳಿರುತ್ತೆ. ಓಕೆ, ಅವ್ರವ್ರು ಮಾಡುವಂಥ ಕೆಲಸಗಳು ಎಷ್ಟೋ ಇರುತ್ತೆ. ಹಾಗಾಗಿ ಒಬ್ಬರಿಂದ ಆಗುವಂಥ ಕೆಲಸಗಳೆಲ್ಲ ಇರೋದಿಲ್ಲ ಯಾವಾಗಲೂ. ಎಷ್ಟೋ ಸಲ ಈ ಥರ ಕೆಲಸಗಳಿಗೆಲ್ಲ ಒಂದು ಟೀಮ್ ಬೇಕಾಗುತ್ತೆ, ಒಂದು ಎಲ್ಲರೂ ಒಂದು ಇಂಟ್ರೆಸ್ಟ್ ಇರುವಂಥ ಒಂದು ಒಳ್ಳೆಯ ಒಂದು ಟೀಮ್ ಬೇಕಾಗುತ್ತೆ. ಆವಾಗಲೇ ಆ ಕೆಲಸಗಳು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಣ್ಣಿನ ಡಾಕ್ಟರು ಜೊತೆಗೆ ಟೆಕ್ನಿಷಿಯನ್ನು ಇಬ್ಬರೂ ಅಲ್ಲಿ ಜೊತೆಗೂಡಿ ಕೆಲಸ ಮಾಡುವಂಥ ಕೆಲಸಗಳು ಬೇಕಾದಷ್ಟು ಇದೆ. ಅದಾದಮೇಲೆ ಇಷ್ಟೇ ಇದ್ದರೆ ಸಾಕಾಗತ್ತಾ? ನೆಕ್ಸ್ಟು ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್. ಅಲ್ಲಿ ಒಬ್ಬರು ಏನೇನು ನಾವು ಎಲ್ಲ ಮಾಡ್ತೀವಿ ಅದ್ರ ಸಂಬಂಧಪಟ್ಟಂಥ ಏನು ಮಾಹಿತಿಗಳಿದೆ, ಅಂಕಿಅಂಶಗಳಿದೆ, ಅದನ್ನು ಸರಿಯಾಗಿ ಬರೆದು ಮಾಡಿ ರೆಕಾರ್ಡ್ನ ಇಟ್ಕೊಳ್ಳೋಂಥವ್ರು, ಜೊತೆಗೆ ಬಂದಿರುವಂಥ ವಸ್ತುಗಳನ್ನು ಸರಿಯಾಗಿ ಸ್ಟೋರ್ ಮಾಡಿ, ಬರೀ ಕಣ್ಣುಗಳು ಮಾತ್ರ ಬರೋದಿಲ್ಲ ಅಲ್ಲಿ ಬೇರೆ ಬೇರೆ ಸಂಬಂಧಪಟ್ಟಂಥ ಈ ಕೆಲಸಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ವಸ್ತುಗಳು ಬರುತ್ತೆ ಹೋಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಏನು ಮಾಹಿತಿಗಳು ಅಂಕಿಅಂಶಗಳೆಲ್ಲ ಇದ್ದಾವೆ ಅದನ್ನು ಸರಿಯಾಗಿ ಕಾಪಾಡುವಂಥ ಕೆಲಸಗಳಿಗೆ ಒಬ್ಬರು ನಮಗೆ ಒಳ್ಳೆಯ ಕ್ಲರ್ಕು ಮತ್ತು ಸ್ಟೋರ್ ಕೀಪರು, ಅವರು ಕ್ಲರ್ಕು ಹೌದು ಸ್ಟೋರ್ ಕೀಪರು ಹೌದು, ಆ ಥರ ರೀತಿಯ ಒಬ್ಬ ವ್ಯಕ್ತಿ ಬೇಕಾಗತ್ತೆ. ಅವ್ರ ಕೆಲಸ ಏನು, ಟು ಮೇಂಟೈನ್ ಮೆಟಿಕ್ಯುಲಸ್ ರೆಕಾರ್ಡ್ಸ್ ಅಂದರೆ ಇದೇ ರೆಕಾರ್ಡ್ಗಳು, ಬರೀ ಕಣ್ಣಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಅಂತೂ ಇಡೀ ಐ ಬ್ಯಾಂಕ್ನ ಏನು ಆಗು ಹೋಗುಗಳಿರುತ್ತೆ, ಪ್ರತಿನಿತ್ಯದ ಆಗು ಹೋಗುಗಳೇನಿರುತ್ತೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡುವಂಥದ್ದು ಈ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ದು ಕೆಲಸ ಆಗಿರುತ್ತೆ. ಅದು ಇಂಪಾರ್ಟೆಂಟು. ಜೊತೆಗೆ ಟು ಕೋಆರ್ಡಿನೇಟ್ ವಿತ್ ಅದರ್ ಐ ಬ್ಯಾಂಕ್ಸ್. ಬೆಂಗಳೂರು ಅಂತಂದರೆ ಬೆಂಗಳೂರಿನಲ್ಲೊಂದು ಬರೀ ಒಂದೇ ಐ ಬ್ಯಾಂಕ್ ಇರಲ್ಲ, ಒಂದು 5-6 ಐ ಬ್ಯಾಂಕ್ ಇದೆ. ಎಲ್ಲರೂ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ, ಅವ್ರವ್ರ ಕೆಲಸಗಳು ಬೇಕಾದಷ್ಟಿದೆ ಅವ್ರುಗಳಿಗೆ, ಎಲ್ಲರೂ ಒಳ್ಳೆ ಹೆಸರು ಮಾಡಿದ್ದಾರೆ, ಅವರು ಅವ್ರ ಕೆಲಸದಲ್ಲಿ ಅವರು ಸಾಧನೆನ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಒಂದು ಐ ಬ್ಯಾಂಕು ಇನ್ನೊಂದು ಐ ಬ್ಯಾಂಕಿಗೂ ಒಳ್ಳೆಯ ರೀತಿಯ ಸಂಬಂಧ ಇರಬೇಕು. ಹಾಗೆ ಅವ್ರ ಜೊತೆ ಒಳ್ಳೆಯ ಕೋಆರ್ಡಿನೇಷನ್ ಇರಬೇಕು, ಒಳ್ಳೆಯ ಒಬ್ರಿಗೊಬ್ರಿಗೆ ಮಾರ್ಗದರ್ಶನ ಮಾಡ್ಕೋಬೇಕು, ಸಂಬಂಧಗಳು ಓಕೆ ಒಬ್ರಿಗೊಬ್ರು ಪರ್ಸನಲ್ ಕನೆಕ್ಷನ್ಸ್ ಏನಿರುತ್ತೆ ಅದನ್ನು ಚೆನ್ನಾಗಿಟ್ಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿದ್ರೆ ಏನು ಇದ್ರದ್ದು ಮುಖ್ಯ ಉದ್ದೇಶ ಇರುತ್ತೆ ಅದು ನಡೀಲಿಕ್ಕೆ ನೆರವೇರಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಬೇರೆ ಐ ಬ್ಯಾಂಕ್ಗಳಿಗೆ ಜೊತೆಗೆ ಏನು ಕೋಆರ್ಡಿನೇಟ್ ಮಾಡೋ ಕೆಲಸ ಇರುತ್ತೆ ಅದು ಕೂಡ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ ಮಾಡಬೇಕಾಗತ್ತೆ. ಜೊತೆಗೆ ಟು ಡೀಲ್ ವಿತ್ ಅದರ್ ಐ ಬ್ಯಾಂಕ್ಸ್ ಆ್ಯಂಡ್ ಎಕ್ಸರ್ಟ್ ವಿತ್ ಎಫಿಷಿಯನ್ಸಿ ರಿಗಾರ್ಡಿಂಗ್ ಡೋನರ್ಸ್ ಕರೆಸ್ಪಾಂಡೆನ್ಸ್. ಸೊ ಡೋನರ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ರೆಸಿಪಿಯೆಂಟಿಗೆ ಸಂಬಂಧಪಟ್ಟಿರ್ಬೋದು, ಕೊಟ್ಟವ್ರದ್ದು ದಾನಿಗಳದಿರ್ಬೋದು, ದಾನ ತಗೊಳ್ಳೋ ವಿಷಯಗಳಿರ್ಬೋದು, ಅದನ್ನು ಕರೆಕ್ಟಾಗಿ ಒಂದು ಮಾಹಿತಿನ ಸಂಗ್ರಹ ಮಾಡಿಬಿಟ್ಟು ಬೇರೆ ಬೇರೆ ಐ ಬ್ಯಾಂಕ್ಗಳ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಮ್ಯುನಿಕೇಟ್ ಮಾಡಿಬಿಟ್ಟು ಅದ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಂದುವರಿಬೇಕು ಆ ಕೆಲಸ ಮಾಡೋದು ಕೂಡ ಈ ಕ್ಲರ್ಕ್ ಅವ್ರದ್ದಾಗಿರುತ್ತೆ. ಜೊತೆಗೆ ಟು ಡಿಸ್ಟ್ರಿಬ್ಯೂಟ್ ಕಾರ್ನಿಯಾ ಟು ಐ ಸರ್ಜನ್ಸ್ ಆರ್ ಐ ಬ್ಯಾಂಕ್ಸ್. ಕಾಲ್ ಬಂದಾಗ ಅವ್ರ ಹತ್ರ ಅರ್ಜೆನ್ಸಿ ಇದೆ, ನಮಗೆ ಕಣ್ಣು ದಾನ ಆಗಿರೋ ಕಣ್ಣು ಬೇಕು ಅಂತ ಏನಾದಿದ್ದರೆ, ನಮಗದರ ಅವಶ್ಯಕತೆ ಇಲ್ಲದೇ ಇದ್ದರೆ, ನಮ್ಮ ಹತ್ರ ಏನು ಎಮರ್ಜೆನ್ಸಿ ಇಲ್ಲದಿದ್ದರೆ ತಗೊಂಡಿರುವಂತಹ ದಾನ ಬಂದಿರುವಂಥ ಕಣ್ಣುಗಳನ್ನು ಅವ್ರುಗಳಿಗೆ ತಲುಪಿಸುವಂಥ ಕೆಲಸ ಏನಿರುತ್ತೆ ಸೇಫಾಗಿ ಒಳ್ಳೆ ರೀತಿಯಲ್ಲಿ ಆ ಕೆಲಸ ಕೂಡ ನಮ್ಮ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ದಾಗಿರುತ್ತೆ. ಸೊ ಹಾಗಾಗಿ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ದ ಕೆಲಸಗಳೇನಾಗುತ್ತೆ, ಟು ಮೇಂಟೈನ್ ಮೆಟಿಕ್ಯುಲಸ್ ರೆಕಾರ್ಡ್ಸ್, ಟು ಕೋಆರ್ಡಿನೇಟ್ ವಿತ್ ಅದರ್ ಐ ಬ್ಯಾಂಕ್ಸ್ and to deal with other eye banks and exert with efficiency regarding donors correspondence, and to distribute cornea to eye surgeons or eye banks. These are the duties of the clerk cum storekeeper. ನೆಕ್ಸ್ಟ್ ಬಂದು ಇನ್ನೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಐ ಬ್ಯಾಂಕಲ್ಲಿರೋರು ಮೆಡಿಕಲ್ ಸೋಷಿಯಲ್ ವರ್ಕರ್ ಆರ್ ಪಬ್ಲಿಕ್ ರಿಲೇಷನ್ ಆಫೀಸರ್. ಮೆಡಿಕಲ್ ಸೋಷಿಯಲ್ ವರ್ಕರ್ ಆರ್ ಪಬ್ಲಿಕ್ ರಿಲೇಷನ್ ಆಫೀಸರ್, ಇವ್ರ ಕೆಲಸ ತುಂಬಾ ಮುಖ್ಯ. ಯಾವ ವಿಷಯದಲ್ಲಿ ಐ ಡೊನೇಷನಿಗೆ ಸಂಬಂಧಪಟ್ಟಿರುವಂತಹ ಏನು ಪ್ರಮೋಷನ್ ಇದೆ, ಓಕೆ ಪ್ರಮೋಟಿಂಗ್ ಆ್ಯಕ್ಟಿವಿಟೀಸ್ ಏನಿದೆ
ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ ಅದೆಲ್ಲ ಈ ವ್ಯಕ್ತಿಗೆ ಸಂಬಂಧಪಟ್ಟಂಥ ತುಂಬ ಮುಖ್ಯ ಕೆಲಸ ಆಗುತ್ತೆ. ಅವ್ರಿಗೆ ನಾವು ಮೆಡಿಕಲ್ ಸೋಷಿಯಲ್ ವರ್ಕರ್ ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಹೇಳ್ತೀವಿ. ಇವ್ರ ಕೆಲಸ ಬಂದುಬಿಟ್ಟು ಟು ಸಪ್ಲೈ ಪಬ್ಲಿಸಿಟಿ ಮೆಟೀರಿಯಲ್ ಟು ಕಾಮನ್ ಪಬ್ಲಿಕ್ ಆ್ಯಂಡ್ ಟು ಪ್ರಮೋಟ್ ವಾಲಂಟ್ರಿ ಐ ಡೊನೇಷನ್. ಸೊ ಏನು ಪಬ್ಲಿಸಿಟಿ ಮೆಟೀರಿಯಲ್ ಇರುತ್ತೆ, ಯಾವುದೇ ಥರದಿರ್ಬೋದು, ಪಾಂಪ್ಲೆಟ್ಸ್ ಮೂಲಕ ಆಗ್ಬೋದು, ಈಗೆಲ್ಲ ಡಿಜಿಟಲ್ ಯುಗ ಆದ್ದರಿಂದ, ಸೋಷಿಯಲ್ ಮೀಡಿಯಾ ಯುಗ ಆದ್ದರಿಂದ ಅದ್ರ ಮೂಲಕನೂ ನಾವು ಮಾಹಿತಿಗಳನ್ನು ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಮುಂದುವರಿಸ್ತಾ ಹೋಗ್ಬೋದು. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಥವಾ ವೆಬ್ಸೈಟ್ಸ್ ಇರ್ಬೋದು, ಯಾವುದೇ ಮೂಲಕನಾದರೂ ಕೂಡ ನಾವು ಈ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾವು ನಮ್ಮ ಸಾರ್ವಜನಿಕರಿಗೆ ತಲುಪೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಿರ್ಬೋದು. ಅಥವಾ ಯಾವುದೇ ಒಂದು ಜಾಗಕ್ಕೆ ಹೋಗಿಬಿಟ್ಟು ಎಲ್ಲಿ ಪಬ್ಲಿಕ್ ಸಾರ್ವಜನಿಕರು ಜಾಸ್ತಿಯಾಗಿರ್ತಾರೆ, ಒಂದು ದೇವಸ್ಥಾನಗಳಿರ್ಬೋದು, ಮಸೀದಿ ಇರ್ಬೋದು, ಚರ್ಚಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನು ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ ಇರ್ಬೋದು, ಓಕೆ, ರೈಲ್ವೆ ಸ್ಟೇಷನ್ ಇರ್ಬೋದು, ಓಕೆ, ಇನ್ನು ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ ಇರ್ಬೋದು, ಎಲ್ಲೇ ಆಗ್ಬೋದು, ಓಕೆ, ಎಲ್ಲಿ ಜನಗಳು ಜಾಸ್ತಿ ಸೇರಿರ್ತಾರೋ ಆ ಜಾಗದಲ್ಲಿ ಹೋಗಿ ಈ ಐ ಡೊನೇಷನ್ಗೆ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮವನ್ನು ಮುಂದುವರಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಅವೇರ್ನೆಸ್ಸ ಕ್ರಿಯೇಟ್ ಮಾಡುವಂಥದ್ದು ಈ ಸೋಷಿಯಲ್ ವರ್ಕರ್ಗೆ ಬಿಟ್ಟಿರುತ್ತೆ. ಹಾಗಾಗಿ ಅಲ್ಲಿ ಅವರು ಮೈಕ್ ಮೂಲಕನೂ ಅನೌನ್ಸ್ ಮಾಡ್ಬೋದು, ಬಂದವರಿಗೆ ಪ್ಯಾಂಪ್ಲೆಟ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಸ್ಕ್ರೀನ್ ಹಾಕಿಬಿಟ್ಟು ಒಂದು ಸಣ್ಣ ಮೂವಿ ಥರ, ಒಂದು ಡಾಕ್ಯುಮೆಂಟ್ರಿ ಮೂವಿ ಥರನೂ ತೋರಿಸ್ಬಿಟ್ಟು ಜನಗಳಿಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೋದು. ಹಾಸ್ಪಿಟ್ಲ್ಗಳಿಗೆ ವಿಸಿಟ್ ಮಾಡ್ಬೋದು, ಹಾಸ್ಪಿಟ್ಲಲ್ಲಿ ಇರುವಂಥ ಪೇಷಂಟ್ಸ್ಗಳಿಗೆ ಅದನ್ನು ಹೇಳ್ಬೋದು. ಅಥವಾ ಮಾರ್ಚರೀಸು, ಶವಾಗಾರಗಳೇನಿರುತ್ತೆ ಅಲ್ಲಿ ಹೋಗಿ ಅದನ್ನು ಕೆಲಸಗಳು ಮಾಡ್ಬೋದು. ಹಾಗಾಗಿ ಎಲ್ಲಿ ನಮಗೆ ಸಾಮಾನ್ಯವಾಗಿ ದಾನಿಗಳು ಎಲ್ಲಿ ಜಾಸ್ತಿಯಾಗಿ ಸಿಗ್ತಾರೆ, ಸ್ಕೂಲ್ ಕಾಲೇಜಸ್ ಕೂಡ ಆಗ್ಬೋದು, ಓಕೆ. ಸೊ ಎಲ್ಲಿ ದಾನಿಗಳು ನಮ್ಗೆ ಸಾಮಾನ್ಯವಾಗಿ ಜಾಸ್ತಿ ಸಿಗ್ತಾರೆ ಅಂತ ನಾವು ನೋಡ್ಕೊಂಡ್ಬಿಟ್ಟು ಈ ಸೋಷಿಯಲ್ ವರ್ಕರ್ ಏನಿರ್ತಾರೆ ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಏನಿರ್ತಾರೆ, ಈ ಪಬ್ಲಿಸಿಟಿ ಮೆಟೀರಿಯಲ್ನ ತಗೊಂಡು ಅದು ಜನಗಳಿಗೆ ಸೇರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಕಾರ್ಯಕ್ರಮ ಇವ್ರದ್ದಾಗಿರುತ್ತೆ. ಸೊ ಇದ್ರ ಮೂಲಕ ಅವ್ರು ಏನು ಮಾಡ್ತಾರೆ, ವಾಲಂಟ್ರಿ ಐ ಡೊನೇಷನ್, ಸ್ವ ಇಚ್ಛೆಯಿಂದ, ಓಕೆ, ವಾಲಂಟ್ರಿ ಸ್ವಯಂ ಪ್ರೇರಣೆ, ಓಕೆ, ಸ್ವ ಇಚ್ಛೆ ಸ್ವಯಂ ಪ್ರೇರಣೆಯಿಂದ ಐ ಡೊನೇಷನ್, ನೇತ್ರದಾನ ಮಾಡುವಂಥ ಪ್ರಕ್ರಿಯೆಗೆ ಅವರು ಅದನ್ನು ಸಹಾಯ ಮಾಡ್ತಾರೆ. ಹಾಗಾಗಿ ಏನು ನೇತ್ರದಾನ ಇದೆ ಅಥವಾ ಯಾವುದೇ ದಾನಗಳಿದೆ ಅದು ಸ್ವಯಂ ಪ್ರೇರಣೆಯಿಂದ ಆಗಿರಬೇಕು, ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಯಾವುದೇ ಒಂಥರ ಫೋರ್ಸ್ ಇಲ್ದೇ, ಓಕೆ, ಯಾವುದೇ ಒಂಥರ ಒತ್ತಡಕ್ಕೆ ಒಳಗಾಗದಿರೋ ಹಾಗೆ ಡೊನೇಷನ್ ಮಾಡುವಂಥದ್ದು ಏನಿರುತ್ತೆ ಅದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಸರಿಯಾದಂಥ ಮಾಹಿತಿನ ಕಲ್ಪಿಸಿ ಕೊಟ್ಬಿಟ್ಟು ಅದರ ಬಗ್ಗೆ ಒಂದು ಜನಗಳಲ್ಲಿ ಒಂದು ನಂಬಿಕೆ ಮೂಡಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಹೋಗಿ ನೋಡ್ಕೊಳ್ಳೋಂಥದ್ದು ಏನಿರುತ್ತೆ ಅದು ನಮ್ಮ ಪಬ್ಲಿಕ್ ರಿಲೇಷನ್ ಆಫೀಸರ್ದಾಗಿರುತ್ತೆ. ಅವರು ಮೆಡಿಕಲ್ ಸೋಷಿಯಲ್ ವರ್ಕರ್ ಅಂತ ಹೇಳಿ ಕರಿತೀವಿ, ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಅವ್ರ ಕೆಲಸ ಬಂದುಬಿಟ್ಟು ಟು ಸಪ್ಲೈ ಪಬ್ಲಿಸಿಟಿ ಮೆಟೀರಿಯಲ್ ಟು ಕಾಮನ್ ಪಬ್ಲಿಕ್ ಆ್ಯಂಡ್ ಟು ಪ್ರಮೋಟ್ ವಾಲಂಟ್ರಿ ಐ ಡೊನೇಷನ್. ಸೊ ಹಿ ಮೇ ಬಿ ಎ ವಾಲಂಟ್ರಿ ಆರ್ ಎ ಪೇಯ್ಡ್ ವರ್ಕರ್. ಇವರು ವಾಲಂಟ್ರಿ ಕೆಲಸ ಕಂಟಿನ್ಯೂಸ್ ಆಗಿ ಯಾವಾಗಲೂ ಇಲ್ಲದೆ ಇರೋದ್ರಿಂದ, ಸೊ ಯಾವಾಗ ಬೇಕೋ ಮಾತ್ರ ಅವ್ರನ್ನ ಬಹುದಾದಂಥ ಪರಿಸ್ಥಿತಿ ಇರೋದ್ರಿಂದ ವಾಲಂಟಿಯರ್ಸ್ ಆಗಿ ಬಂದು ಕೆಲಸ ಮಾಡೋಂಥವ್ರುಗಳು ಸುಮಾರು ಜನ ಇರ್ತಾರೆ. ಆ ಥರದವ್ರನ್ನ ನಾವು ಸಹಾಯನ ತೊಗೋಬೋದು. ಇಲ್ಲ ಅವರಿಗೆ ತಿಂಗಳಿಗೆ ಇಷ್ಟು ಅನ್ನೋ ರೀತಿಯಲ್ಲಿ ಒಂದು ಸಂಬಳ ಕೊಟ್ಬಿಟ್ಟು ಅವ್ರನ್ನ ಇಟ್ಕೊಂಡು ಕೂಡ ನಾವು ಕೆಲಸಗಳನ್ನು ಮಾಡಿಸ್ಕೋಬೋದು. ಎಷ್ಟೋ ಸಲ ಈ ಥರ ಕೆಲಸಗಳು ವಾಲಂಟ್ರಿಯಾಗಿ ಮಾಡುವಂಥದ್ದಿರುತ್ತೆ, ಸ್ವಇಚ್ಛೆಯಿಂದ ಸ್ವಯಂ ಸೇವಕರಾಗಿ ಮಾಡುವಂಥದ್ದಿರುತ್ತೆ. ಹಾಗಾಗಿ ಆ ಥರ ಬಂದರೆ ಬಹಳ ಒಳ್ಳೆಯದು, ಅನುಕೂಲ. ಇಲ್ಲ ಅಂತಂದರೆ ನಾವು ಅವರಿಗೆ ಒಂದು ತಕ್ಕದಾದಂಥ ಒಂದು ಸಂಬಳನ ಕೊಟ್ಬಿಟ್ಟು ಅವ್ರನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಇವರು ಕೂಡ ಒಬ್ಬರು ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಆಗ್ತಾರೆ. ಜೊತೆಗೆ ಇನ್ನೊಬ್ಬರು ತುಂಬ ಮುಖ್ಯವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ, ನಾವು ಮೂಲೆಗಳಿಗೆ ಹೋಗಬೇಕಾಗತ್ತೆ, ಜಿಲ್ಲೆಯ ಮೂಲೆಗಳಿಗೆ ಹೋಗಬೇಕಾಗ್ಬೋದು, ಕೆಲವು ಸಲ ಜಿಲ್ಲೆ ದಾಟಿ ಕೂಡ ಹೋಗಬೇಕಾಗ್ಬೋದು ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕೆಲಸಗಳಿಗೆ. ಹಾಗಾಗಿ ನಮಗೆ ಸರಿಯಾದಂತಹ ವಾಹನ ಇರಬೇಕು, ಎಲ್ಲ ಸೌಕರ್ಯಗಳಿರುವಂತಹ ವಾಹನ ಇರಬೇಕು. ವಾಹನ ಇದ್ದರೆ ವಾಹನಕ್ಕೆ ಸರಿಯಾದಂಥ ಒಬ್ಬ ಚಾಲಕ ಇರಬೇಕು. ಸೊ ಹಾಗಾಗಿ ಡ್ರೈವರ್ ಕಮ್ ಪ್ರೊಜೆಕ್ಷನಿಸ್ಟ್, ಒಬ್ಬ ಸರಿಯಾದಂಥ ಡ್ರೈವರು, ನುರಿತ ಚಾಲಕ, ಓಕೆ. ಆ್ಯಂಬುಲೆನ್ಸ್ ಥರ ಓಡಿಸ್ಬೇಕಾಗತ್ತೆ ಎಷ್ಟೋ ಸಲ. ಸೊ ಆ್ಯಂಬುಲೆನ್ಸ್ನ ಹೇಗೆ ಓಡಿಸ್ತಾರೆ ಒಬ್ಬರು ಡ್ರೈವರ್ ಅಥವಾ ಚಾಲಕರು, ಆ ರೀತಿಯಲ್ಲಿ ನಾವು ಆ್ಯಂಬುಲೆನ್ಸ್ ತಗೊಂಡು ನಾವು ಎಷ್ಟೆಷ್ಟೋ ದೂರ ನಾವು ವೆರಿ ಶಾರ್ಟ್ ಟೈಮಲ್ಲಿ, ಓಕೆ, ಯಾಕಂದರೆ 5 to 6 hours ನಾವು ಕಲೆಕ್ಟ್ ಮಾಡಬೇಕು ಅಂತಂದರೆ ವೆರಿ ಶಾರ್ಟ್ ಟೈಮಲ್ಲಿ ನಾವು ಬಹುದೂರ ಹೋಗಬೇಕಾಗಿರುತ್ತೆ. ಹಾಗಾಗಿ ಒಬ್ಬ ನುರಿತ ಚಾಲಕನ ಅವಶ್ಯಕತೆ ವಿತ್ ಕರೆಕ್ಟಾಗಿರುವಂಥ ಒಂದು ಒಳ್ಳೆಯ ವಾಹನ ಐ ಬ್ಯಾಂಕಿಗೆ ಬೇಕಾಗತ್ತೆ. ಅವ್ರನ್ನ ನಾವು ಪ್ರೊಜೆಕ್ಷನಿಸ್ಟ್ ಆಗಿಯೂ ಉಪಯೋಗಿಸ್ತೀವಿ. ಹಾಗಾಗಿ ಅವ್ರ ಕೆಲಸ ಟು ಮೇಂಟೈನ್ ವೆಹಿಕಲ್ ಆಫ್ ದ ಐ ಬ್ಯಾಂಕ್ ವೆಹಿಕಲ್ ಯಾವಾಗಲೂ ಚೆನ್ನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಅದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಬೇಕು.
ಅದರಲ್ಲಿ ಏನು ಫ್ಯೂಯಲ್ ಅವಶ್ಯಕತೆ ಇದೆ, ಪೆಟ್ರೋಲ್ ಡೀಸೆಲ್ ಯಾವುದೇ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಅದಿರಬೇಕು. ಟೈರ್ಗಳಲ್ಲಿ ಗಾಳಿ ಇರಬೇಕು, ವಾಹನ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಹಾಗಾಗಿ ಕಾಲಕ್ಕೆ ಅದಕ್ಕೆ ರಿಪೇರಿ ಕೆಲಸಗಳು, ಸರ್ವಿಸ್ ಕೆಲಸಗಳು ಆಗ್ತಾ ಇರಬೇಕು. ಆ ಥರಂಥ ಸರಿಯಾಗಿ ಕೆಲಸ ಮಾಡುವಂಥ ವಾಹನ ಜೊತೆಗೆ ಚಾಲಕ, ಅದು ಇಂಪಾರ್ಟೆಂಟು. ಜೊತೆಗೆ ಇವ್ರನ್ನ ನಾವು ಒಬ್ಬ ಪ್ರೊಜೆಕ್ಷನಿಸ್ಟ್ ಆಗಿ ಕೂಡ ಉಪಯೋಗಿಸ್ಬೋದು. ಯಾಕಂದರೆ ಒಂದು ಕ್ಯಾಂಪಿಗೆ ಹೋದ್ಮೇಲೆ ಅಲ್ಲಿ ವ್ಯಾನ್ ಮತ್ತು ಹೊರಡೋವರೆಗೂ ಅವ್ರಿಗೆ ಬೇರೆ ಕೆಲಸಗಳಿರೋದಿಲ್ಲ. ಅವರಿಗೆ ಅವರೊಂದು ಪಾರ್ಟ್ ಆಫ್ ದ ಟೀಮ್ ಆಗಿ ಅವ್ರನ್ನ ನಾವು ಯಾವ ಥರ ಉಪಯೋಗಿಸ್ಬೋದು, ಟು ಸ್ಕ್ರೀನ್ ಫಿಲ್ಮ್ಸ್ ಆಫ್ ಐ ಡೊನೇಷನ್ ಪ್ರಮೋಷನ್ ಇನ್ ದ ಕಮ್ಯುನಿಟಿ. ನಾವು ಸಾರ್ವಜನಿಕರ ಮಧ್ಯದಲ್ಲಿ ಸೇರಿದಾಗ ಕಮ್ಯುನಿಟಿಗೆ ನಾವೇನು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ನಾವು ಕೆಲವು ಸಿನಿಮಾಗಳು, ಡಾಕ್ಯುಮೆಂಟ್ರಿ ಮೂವೀಸ್ ಏನಿರುತ್ತೆ, ನಾವು ಅದನ್ನು ತೋರಿಸಿದಾಗ ಅದನ್ನು ಸ್ಕ್ರೀನ್ನ ರೆಡಿ ಮಾಡೋವಂಥದ್ದು, ಆ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡೋವಂಥದ್ದು, ಅದಕ್ಕೆ ಕರೆಕ್ಟಾಗಿ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಒಳ್ಳೆ ಸೌಂಡು ಎಫೆಕ್ಟ್ಸ್ ಬರೋ ಥರದಲ್ಲಿ ನೋಡಿಕೊಂಡು ಜನಗಳಿಗೆ ಅದು ಕರೆಕ್ಟಾಗಿ ತಲುಪೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಕೆಲಸ ಕೂಡ ಇವರು ಡ್ರೈವರ್ ಕಮ್ ಪ್ರೊಜೆಕ್ಷನಿಸ್ಟ್ ಆಗಿರ್ತಾರೆ. ಇವರು ಕೂಡ ಐ ಬ್ಯಾಂಕಲ್ಲಿ ಒಬ್ಬ ಮುಖ್ಯವಾದಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ವೆಹಿಕಲ್ ಸಂಬಂಧಪಟ್ಟಂತೆ ಚಾಲಕರ ಕೆಲಸ ಮಾಡ್ತಾರೆ, ಜೊತೆಗೆ ಒಬ್ಬರು ಪ್ರೊಜೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಐ ಬ್ಯಾಂಕ್ ಪರ್ಸನಲ್ ಯಾರ್ಯಾರು ಬಂದರು, ಈಗ ಒಬ್ಬರು ಐ ಬ್ಯಾಂಕ್ ಇನ್ಚಾರ್ಜ್, ಫಸ್ಟು ಕಣ್ಣಿನ ಡಾಕ್ಟರು, ಐ ಸ್ಪೆಷಲಿಸ್ಟು, ಸೆಕೆಂಡ್ ಬಂದು ಐ ಬ್ಯಾಂಕ್ ಟೆಕ್ನಿಷಿಯನ್ನು, ಕ್ವಾಲಿಫೈಡ್ ಅಲೀಡ್ ಹೆಲ್ತ್ ಪರ್ಸನಲ್ ಆಗಿರ್ತಾರೆ. ಥರ್ಡ್ ಬಂದು ಕ್ಲರ್ಕ್ ಕಮ್ ಸ್ಟೋರ್ ಕೀಪರು, ಜೊತೆಗೆ ನಾಲ್ಕನೇವರು ಮೆಡಿಕಲ್ ಸೋಷಿಯಲ್ ವರ್ಕರ್ ಆರ್ ಪಬ್ಲಿಕ್ ರಿಲೇಷನ್ ಆಫೀಸರ್, ಐದನೇವರು ಡ್ರೈವರ್ ಕಮ್ ಪರ್ಫೆಕ್ಷನಿಸ್ಟ್. ಸೊ ಇಷ್ಟೂ ಜನಗಳು ಐ ಬ್ಯಾಂಕಿಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗಿರ್ತಾರೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಐ ಬ್ಯಾಂಕ್ ಅಂದರೆ ಏನು ಅದರದ್ದು ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ, ಅದರ ಡೆಫಿನೇಷನ್ ತಿಳ್ಕೊಂಡ್ವಿ, ಜೊತೆಗೆ ಅದರದ್ದು ಕಾರ್ಯಕ್ರಮಗಳು, ಅದರ ಫಂಕ್ಷನ್ಸ್ಗಳು, ಕೆಲಸಗಳು, ಹಲವಾರು ಕೆಲಸಗಳಿದೆ, ಬೇರೆ ಬೇರೆ ಥರ ಕೆಲಸಗಳು ಯಾವುದು ಅಂತ ಅರ್ಥ ಮಾಡ್ಕೊಂಡ್ವಿ. ಜೊತೆಗೆ ಐ ಬ್ಯಾಂಕಲ್ಲಿ ಯಾವ್ಯಾವ ಥರ ಕೆಲಸದವ್ರು ಇರ್ತಾರೆ, ಯಾವ್ಯಾವ ಕೆಲಸ ಮಾಡೋಂಥ ನಮ್ಮ ಮಾನವ ಸಂಪನ್ಮೂಲತೆ ಏನೇನಿರುತ್ತೆ, ಯಾರ್ಯಾರು ಸಂಬಂಧಪಟ್ಟಿರ್ತಾರೆ, ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲಿ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಕ್ಲಾಸಲ್ಲಿ ನಾವು ಐ ಕಲೆಕ್ಷನ್ ಸೆಂಟರ್ಸ್ ಬಗ್ಗೆ ನಾವು ತಿಳ್ಕೊಂಡು ನಂತರ ಅದರ ಬಗ್ಗೆ ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್ ಅಂತ ಏನಿದೆ ಐ ಡೊನೇಷನ್ ಬಗ್ಗೆ, ಅದನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವತ್ತಾಗಲೇ ಈಗ ಹೆಚ್ಚು ಕಮ್ಮಿ ಈ ಕ್ಲಾಸು ಒಂದು 35ರಿಂದ 38 ನಿಮಿಷ ಆಗ್ತಾಯಿದೆ. ಇವತ್ತಿನ ಕ್ಲಾಸಿಗೆ ಸಾಕಾಗತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ಇದು ನಮ್ಮ 3rd ಇಯರ್ DOT ಸ್ಟೂಡೆಂಟ್ಸ್ ಏನು ಕರ್ನಾಟಕ ರಾಜ್ಯದ ಪ್ಯಾರಾಮೆಡಿಕಲ್ ಸೈನ್ಸಸ್ ಅಥವಾ ಅಲೀಡ್ ಹೆಲ್ತ್ ಸೈನ್ಸಸ್ಸಲ್ಲಿದ್ದಾರೆ, ಅವರಿಗೆ ಉಪಯೋಗ ಆಗೋವಂಥ ಕೆಲಸ. ನಾನು ಆವಾಗಲೇ ಹೇಳಿದ ಹಾಗೆ ನಾನು ರೆಫರ್ ಮಾಡ್ತಿರೋಂಥ ಪುಸ್ತಕ ನಮ್ಮ ಡಾಕ್ಟರ್ A.K. ಖುರಾನ ಅವರು. A.K. ಖುರಾನ ಅಂತ ಯಾರು ಇದ್ದರು, ಪಾಪ ಅವರು ಇಲ್ಲ, ಈಗ ತೀರ್ಕೊಂಡಿದ್ದಾರೆ. ಅವರು ಬರೆದಿರುವಂತಹ ಕಾಂಪ್ರೆನ್ಸಿವ್ ಆಫ್ಥಮಾಲಜಿ ಅಂತ ಏನಿದೆ, ಆ ಬುಕ್ಕಿನ 22ನೇ ಚಾಪ್ಟರ್ಲಿರುವಂತಹ ಕಮ್ಯುನಿಟಿ ಆಫ್ಥಮಾಲಜಿಯಿಂದ ನಾನು ರೆಫರ್ ಮಾಡಿ ಹೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ವಂದನೆಗಳು. ಥ್ಯಾಂಕ್ ಯು. ಜೈ ಹಿಂದ್.